जन्माद्यस्य यतोन्मयादितरतः अर्थेष्वभिज्ञस्वराट् तेने ब्रह्महृदाय आदिकवये मुह्यन्ति यं सूरयः तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि। सृष्टिस्थित्यप्ययेया नियतिदृशितमो बन्धमोक्षाश्च यस्मात् अस्य श्री ब्रह्मरुद्र प्रभृतिसुरनरद्वीषशत्रुत्मकस्य विष्णोर्व्यस्ताः समस्ताः सकलगुणनिधिः सर्वदोषव्यपेतः पूर्णानन्दाव्ययो यो गुरुरपि परमः चिन्तयेतं महान्तम्। धर्मप्रोज्झितकैतवोऽत्र परमः निर्मत्सराणां सतां वेद्यं वास्तवमत्र वस्तुशबदं तापत्रयोन्मूलनं श्रीमद्भागवते महामुनिकृते किं वा परैः ईश्वरः सद्यो हृद्यवरुध्यतेऽत्र कृतिभिः शुश्रूषुभिस्तक्षणात् निगमकल्पतरोर्गलितं फलं शुकमुखादमृतद्रवसंयुतं पिबत भागवतं रसम् आलयं मुहुरहो रसिकाः भुवि भावुकाः। अभ्रमं भङ्गरहितं अजडं विमलं सदा आनन्दतीर्थमतुलं भजे तापत्रयापहम्। भवति यदनुभावादेडमूकोऽपि वाग्मि जडमतिरपि जन्तुर्जायते प्रज्ञमौलिः सकलवचनचेतो देवता भारती सा मम वचसि निधत्तां सन्निधिं मानसे च। अस्मत्कुरुसमारम्भां टीकाकृत्पादमध्यगां श्रीमदाचार्यपर्यन्तां वन्दे गुरुपरम्परां। विद्यायां विबुधाचार्यं वेदज्ञानाब्धिचन्दिरं दुर्मतध्वान्तमार्ताण्डं सत्यध्यानमुनिं भजे। 50 वर्षपर्यन्तं सततं रामपूजकः श्रीसत्यप्रमोदगुरुराट् भासतां नो हृदम्बरे। बन्धुस्त्वं गुरुरिष्टदैवतमिति त्वत्पादपङ्केरुहं प्राप्तं मां परिपालयेति सततं याचे निबद्धाञ्जलिः। चित्तं मद्गुणदोषचिन्तनविधौ नूनं मनाङ्मा कृताः श्रीसत्यात्मगुरो त्वदङ्घ्रियुगलं हित्वा न मे सद्गतिः। यैरहं शुकवत् सम्यक् शिक्षितोऽस्मि कृपालुभिः तान् वन्दे धेनुपाचार्यान् तत्त्वज्ञानार्थसिद्धये। श्रीगुरुभ्यो नमः। हरिः ओम् हरिः ओम् हरिः ओम्। स्वस्तिस्तु अषेढ सन्मङ्गलानि सन्तु। श्लोकैकश्रवणपठनमात्रेण
ವಕ್ತುಶ್ಚ ಶ್ರೋತॄಣಂ ನಿಖಿಲ ಕಲಿಕೃತ ಕಲ್ಮಷಾಪನೋದನ್ನು ಪಡುತ್ತಾರೆ ಧರ್ಮಾದ್ಯ ಖಿಲ ಪುರುಷಾರ್ಥ ಸಾಧನೀಭೂತೆ. ಅದ್ಯ ಶ್ರೀಮದ್ಭಾಗವತ ದ್ವಾದಶ ಸ್ಕಂದಾಂತರ್ಗತ ಕಥಾ ಪ್ರಾರಂಭೆ ಸತಿ ದ್ವಾದಶ ಸ್ಕಂದೆ ಪುರಾಣ ವೇದ ಉಪನಿಷತ್ ಪುರಾಣ ಪರಿಚಯಾತ್ಮಕ ವಿವರಣಾರಂಭೆ ಸತಿ ತನ್ಮಧ್ಯೆ ತೈತ್ತರೀಯ ಉಪನಿಷತ್ ವಿವರಣಾರಂಭೆ ಸತಿ ಕಿಂಚಿತ್ ಪೂರ್ವಕಥಾನುವಾದ. ಹರಿ ಓಂ ಹರಿ ಓಂ ಹರಿ ಓಂ. ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ. ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ. ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ. ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ. ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ. ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ. ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ. ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ ಹರಿ ಓಂ ಹರಿ ಓಂ. ಪರಮಾತ್ಮನ ನಾಮಸ್ಮರಣೆ ನಂತರ ನಿನ್ನೆ ಸಾಧಾರಣ ಹೆಚ್ಚಿನ ವೇಳೆ ಸುಮಾರು 45 ನಿಮಿಷ ಈ ಐತರೇಯ ಉಪನಿಷತ್ನಲ್ಲಿ ಬಂದ ನಾನೇ ಪ್ರಾಣ ನೀನು ಪ್ರಾಣ ಅಂತ ಹೇಳಿದ ಈ ವಾಕ್ಯ ಜೀವಬ್ರಹ್ಮರ ಐಕ್ಯವನ್ನು ತಿಳಿಸಿಕೊಡಲಿಕ್ಕೆ ಸಮರ್ಥವಾಗುವುದಿಲ್ಲ ಅಂತ ಆಚಾರ್ಯರು ಕೊಟ್ಟ 3-4 ಯುಕ್ತಿಗಳ ವಿವರಣೆಯನ್ನು ಮಾಡಿದ್ದೆ. ನಂತರ ನಾನು ಇನ್ನೊಮ್ಮೆ ವಿಡಿಯೋ ಕೇಳಿದೆ. ಶ್ರೋತೃಗಳಿಗೆ ಸ್ವಲ್ಪ ಕಠಿಣವಾಗಿರಬಹುದು ಅಂತ ಅನಿಸ್ತು. ಹೌದು, ಯಾಕಂತಂದರೆ ಇದು ಪ್ರವಚನ, ಇದು ಪಾಠ ಅಲ್ಲ. ಆದರೆ ಜೀವಬ್ರಹ್ಮೈಕ್ಯದ ಬಗ್ಗೆ ಎಷ್ಟೋ ಜನರು ಸೀರಿಯಸ್ ಆಗಿ ತೆಗೆದುಕೊಳ್ಳೋದಿಲ್ಲ. ಅವ್ರು ಹಾಗೆ ಹೇಳ್ತಾರೆ, ನಾವು ಹೀಗೆ ಹೇಳ್ತೇವೆ ಅಂತ ಹೇಳಿ ಬದಿಗೆ ಸರಿದು ಬಿಡ್ತಾರೆ. ಹಾಗಲ್ಲ. ಈಶಾವಾಸ್ಯ ಉಪನಿಷತ್ನಲ್ಲಿ ಶಾಸ್ತ್ರವನ್ನು ತಪ್ಪಾಗಿ ತಿಳಿದುಕೊಂಡರೆ ಅಂಧಂತಮಸ್ಸು ಅಂತ ಹೇಳಿದ್ದಾರೆ. ಅದಕ್ಕೋಸ್ಕರ ಆಚಾರ್ಯರು ಸಂದರ್ಭ ಬಂದಾಗ ಅನೇಕ ಯುಕ್ತಿಗಳಿಂದ ಜೀವ ಮತ್ತು ಬ್ರಹ್ಮ ಇಬ್ಬರು ಒಂದೇ ಆಗಲಿಕ್ಕೆ ಸಾಧ್ಯವಿಲ್ಲ. ಅಷ್ಟೇ ಅಲ್ಲ,
ಮುಂದೆ ನೀನು ಪ್ರಾಣ ಅಂತ ತಿಳ್ಕೊಂಡಂತ ಹೇಳಿ ಆ ಪ್ರಾಣನ ಅನುಗ್ರಹದ ವಿಚಾರವನ್ನು ಕೂಡ ಮುಂದೆ ಹೇಳಿದ್ದರಿಂದಾಗಿ ಅದ್ವೈತ ಮತದ ಪ್ರಕಾರ ಒಮ್ಮೆ ಬ್ರಹ್ಮ ಆಗಿರ್ತಕ್ಕಂಥ ವ್ಯಕ್ತಿ ಅವನಿಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಚಲನವಲನಾದಿಗಳು ಇರೋದಿಲ್ಲ. ಆದರೆ ಇಲ್ಲಿ ಇಂದ್ರ ವಿಶ್ವಾಮಿತ್ರರಿಗೆ ಹೇಳಿ ನಂತರ ಅನುಗ್ರಹಕ್ಕೆ ಪಾತ್ರನಾಗ್ತಕ್ಕಂಥವ್ರು ಅಂತ ವಿಚಾರವನ್ನು ಹೇಳಿದಾಗ ನಾನೇ ಬ್ರಹ್ಮ ಅಂತ ತಿಳಿದ ಮೇಲೆ ವ್ಯವಹಾರ ಎಲ್ಲಿಂದ ಬಂತು? ಅಷ್ಟೇ ಇಲ್ಲ, ನಾನೇ ಬ್ರಹ್ಮ ಅಂತ ತಿಳಿದ್ರೆ ಏನು ತಪ್ಪಾಯಿತು? ನಾನು ಲಕ್ಷ್ಮೀ ಗಂಡ, ತಾಯಿ ಗಂಡ ಅಂತ ಅನಿಸ್ಕೊಳ್ಬೇಕಾಗ್ತದೆ. ನಮ್ಮ ಅಪ್ಪ ಪರಮಾತ್ಮ, ನಾನು ದೇವರು ಒಂದೇ ಅಂತ ತಿಳ್ಕೊಂಡಂತಂದರೆ ನಾಳೆ ನನ್ನ ಲಕ್ಷ್ಮಿ ನನ್ನ ಹೆಂಡತಿ ಅಂತ ತಿಳ್ಕೊಂಡಂತ ಹೇಳುವ ಒಂದು ಮಹಾ ಅಪರಾಧ. ಇದನ್ನೇ ಪಾದರಾಸಿ ಪಾದಂಗಳವರು ನಿಂತರಿದ್ದಾರೆ. ಈ ರೀತಿಯಾಗಿರ್ತಕ್ಕಂಥ ತಾಯಿಗಂಡ ವ್ಯಕ್ತಿ ಅಂತ ತಾಯಿಯ ಗಂಡನೇ ತಾನು ಹೇಳದಂತೆ ಅಂತಿಕೊಂಡಂತನ್ನು ಮಹಾಪಾಪಕ್ಕೆ ಒಳಗಾಗ್ತೇವೆ ಅಂತ ತಿಳ್ಕೊಂಡಂತೇಳಿ ಅದನ್ನು ಕಠಿಣವಾದರೂ ಖಂಡನೆ ಮಾಡಲೇಬೇಕು ಅಂತ ತಿಳ್ಕೊಂಡಂತೇಳಿ, ಕಠಿಣ ಅಂತಂದರೆ ಅವರ ಯುಕ್ತಿಗಳು ಸಾಕಷ್ಟಿವೆ, ಅವುಗಳನ್ನು ನಿವಾರಿಸುವಾಗ ಅರಿತಕ್ಕಂಥ ರೀತಿಯಲ್ಲಿ ಸ್ವಲ್ಪ ಕಠಿಣ ಅಂತ ಅನ್ನಿಸ್ಬಹುದು. ಇರಲಿ, ಇವತ್ತಿನ ವಿಚಾರದಲ್ಲಿ ಆಚಾರ್ಯರು ಹೇಳ್ತಾರೆ, ನಿಮ್ಮ ಅದ್ವೈತದಲ್ಲಿ 2 ಪಂಗಡಗಳಿವೆ. ಒಬ್ಬನೇ ಬ್ರಹ್ಮ, ಒಂದೇ ಜೀವ, ಅವನೇ ಬ್ರಹ್ಮ, ಅವನು ಜಗತ್ತಿಗೆ ಬರ್ತಾನೆ. ಭ್ರಮೆಯಿಂದ ನಾವು ಎಲ್ಲ ಅನೇಕ ಜೀವಿಗಳಾಗೆ ನಾವು ಕಾಣ್ತೇವೆ ಅಂತಿಕೊಂಡಂತೇಳಿ ಅವರಲ್ಲಿ ಏಕಜೀವವಾದ ಅಂತನೂ ಒಂದು ಜೀವವಾದ ಇದೆ. ಅದಕ್ಕೆ ಆಚಾರ್ಯರು ಹೇಳ್ತಾರೆ, ಈಗ ಒಬ್ಬ ವ್ಯಕ್ತಿ ಸಾಧನ ಮಾಡಿದ, ವಿಶ್ವಾಮಿತ್ರರು ಸಾಧನ ಮಾಡಿದರು, ಅವರಿಗೆ ಮುಕ್ತಿ ಹೋಗಬೇಕು. ಇನ್ನೂ ಅನೇಕ ಜೀವರಿದ್ದಾರಲ್ಲ, ಅವ್ರದ್ದು ಇನ್ನೂ ಸಾಧನೆ ಆಗಿಲ್ಲ. ಹಾಗಾದರೆ ಇವನು ಮುಕ್ತಿ ಇಲ್ಲದೆ ಕೂತ್ಕೊಳ್ಬೇಕೆ? ಇವನು ಮುಕ್ತಿಗೆ ಹೋಗಿದ್ದಾನೆ ಅಂತ ತಿಳ್ಕೊಂಡಂತಂದರೆ ಆಗ ಉಳಿದ ಜಗತ್ತಿನ ವ್ಯವಹಾರ ಹೇಗೆ? ಉಳಿದ ಜೀವರಾದರೆ ಬ್ರಹ್ಮನಲ್ಲಿ ಅನೇಕ ತುಂಡುಗಳಾಗ್ತವೆ, ಪರಮಾತ್ಮನಲ್ಲಿ ಅನೇಕ ತುಂಡುಗಳನ್ನು ಮಾಡಬೇಕೆ? ಯಾಕೆಂದರೆ ಅವರ ಪ್ರಕಾರ ಬ್ರಹ್ಮ ಅಖಂಡ, ಅನೇಕ ಅವತಾರ ಅನೇಕ ರೂಪ ತೆಗೆದುಕೊಳ್ಳೋದಿಲ್ಲ ಅವನು. ಇದನ್ನು ಈ ಯುಕ್ತಿಗೆ ಉಳಿದುಕೊಳ್ಳೋದಕ್ಕೋಸ್ಕರ ಅವರು ವ್ಯಾವಹಾರಿಕ ಸತ್ಯ ಅಂತನೂ ಒಂದು ಶಬ್ದವನ್ನು ಉಪಯೋಗಿಸ್ತಾರೆ. ಆದರೆ ಮುಂದೆ ಅದ್ವೈತ ವ್ಯಾಖ್ಯಾನಕಾರರೇ ವ್ಯಾವಹಾರಿಕ ಸತ್ಯ ನಮಗೆ ಹೇಳಲಿಕ್ಕೆ ಬರೋದಿಲ್ಲ, ಏಕೆಂದರೆ ಸತ್ಯ ಯಾವಾಗಲೂ ಒಂದಿರ್ತದೆ, ವ್ಯಾವಹಾರಿಕ ಅವ್ಯಾವಹಾರಿಕ ಸತ್ಯ ಇರೋದಿಲ್ಲ. ಪಾರಮಾರ್ಥಿಕ ಸತ್ಯ ವ್ಯಾವಹಾರಿಕ ಸತ್ಯ ಅಂತ ವಿಭಾಗವೇ ತಪ್ಪು ಅಂತನ್ನೋದು ಅವರ ಮತಿಯರೇ ಈ ಮಾತನ್ನು ಹೇಳಿದ್ದಾರೆ. ಇನ್ನು ಬಹುಜೀವವಾದವನ್ನು ಉಟ್ಕೊಂಡ್ರೆ ಹಾಗಾದರೆ ಬಹಳ ಬ್ರಹ್ಮಗಳನ್ನು ಒಪ್ಕೊಳ್ಬೇಕು. ನಿಮ್ಮಲ್ಲಿ ಏಕಮೇವ ಬ್ರಹ್ಮ ಅಂತಿಕೊಂಡಂತೇಳಿ ಒಬ್ಬನೇ ಬ್ರಹ್ಮ ಅಂತ ಹೇಳ್ತೀರಿ. ಬಹುಜೀವವಾದದ ವಿಚಾರವು ಪರಸ್ಪರ ವಿರುದ್ಧ ಮಾತಾಗ್ತದೆ. ಆದ್ದರಿಂದಾಗಿ ಈ ರೀತಿ ಹೇಳುವುದು ಸರಿಯಲ್ಲ ಅಂತ ಆಚಾರ್ಯರು ನಚ ಕರ್ತೃಕರ್ಮ ವಿರೋಧ ಬರ್ತದೆ. ಆದ್ದರಿಂದ ಒಬ್ಬ ಕರ್ತ, ಒಬ್ಬ ಕರ್ಮ, ಒಬ್ಬ ಆರಾಧ್ಯ, ಒಬ್ಬ ಆರಾಧಕ ಇಲ್ಲ ಬರೋದಿಲ್ಲ ಅಂತ ತಿಳ್ಕೊಂಡಂತಂದರೆ ಶ್ರುತಿಯಲ್ಲಿ ಪರಮಾತ್ಮ ಅನೇಕ ಅವತಾರಗಳನ್ನು ಹೇಳಿದ್ದಾರೆ. ಜೀವ ಬ್ರಹ್ಮ ಅಂತಕೊಂಡಂತನ್ನೋದನ್ನು ಬಿಡಿಸಿ ಹೇಳಿದ್ದಾರೆ. ಅಷ್ಟೇ ಅಲ್ಲ, ನಿಮ್ಮ ಬ್ರಹ್ಮ ಹೇಗಿದ್ದಾನೆ ಅಂದರೆ ಜೀವ ಅಜ್ಞಾನದಿಂದ ಮುಕ್ತನಾಗಿ ಬ್ರಹ್ಮನಾದರೆ ಆ ಬ್ರಹ್ಮನಿಗೆ ರೂಪ ಇಲ್ಲ, ಆ ಬ್ರಹ್ಮನು ನೋಡುವುದಿಲ್ಲ, ಆ ಬ್ರಹ್ಮನು ಕೇಳುವುದಿಲ್ಲ, ಆ ಬ್ರಹ್ಮನು ಮಾತನಾಡುವುದಿಲ್ಲ, ಅವನು ಯಾವುದೇ ರೀತಿಯಾಗಿರ್ತಕ್ಕಂಥ ವ್ಯವಹಾರವುಳ್ಳವನಾಗಿಲ್ಲ. ನಿಮ್ಮ ಬ್ರಹ್ಮ ಹಾಗಿದ್ದರೆ ಆಗ ಆಚಾರ್ಯರು ಕೇಳ್ತಾರೆ, ಬೌದ್ಧರು ಶೂನ್ಯವಾದವನ್ನು ಹೇಳ್ತಾರೆ. ಮನುಷ್ಯ
ಕೊನೆಗೆ ಶೂನ್ಯ. ಈಗ ನಾವಿರತಕ್ಕಂಥದ್ದೆಲ್ಲವೂ ಕೂಡ ಇದು ಭ್ರಮೆ, ನಾವು ಜೀರೋ ಅಂತನ್ನುವ ವಿಚಾರವನ್ನು ಬೌದ್ಧ ಧರ್ಮದವರು ಹೇಳ್ತಾರೆ. ನಾವೆಲ್ಲರೂ ಕಷ್ಟಪಟ್ಟು ದೇವರನ್ನು ಆರಾಧನೆ ಮಾಡಿ ಜ್ಞಾನವನ್ನು ಸಂಪಾದನೆ ಮಾಡಿ ಈಗ ಸಂಸಾರದಲ್ಲಿ ಸುಖದಿಂದ ಇದ್ದು ನಂತರ ಜೀರೋ ಆಗಲಿಕ್ಕೆ ನಾವು ಪ್ರಯತ್ನಿಸಬೇಕೆ? ಇಲ್ಲಿ ದುಃಖಗಳು ಇವೆ, ಅದ್ರ ಜೊತೆ ಸುಖನೂ ಇವೆಲ್ಲ. ಜೀರೋ ಆಗಲಿಕ್ಕೆ ಯಾವನು ಬಯಸ್ತಾನೆ? ಯಾವನು ಬಯಸೋದಿಲ್ಲ. ನಿರ್ಗುಣ ನಿರಾಕಾರ ಸಕಲ ನಿರ್ವಿಶೇಷನಾದಂಥ ಯಾವುದೇ ವಿಶೇಷಣಗಳಿಲ್ಲದ ನಿಮ್ಮ ಬ್ರಹ್ಮನಿಗೂ ಬೌದ್ಧರ ಆ ಶೂನ್ಯವಾದಕ್ಕೂ ಯಾವುದೇ ರೀತಿಯಾಗಿರ್ತಕ್ಕಂಥ ಅಂತರ ಉಳಿಯುವುದಿಲ್ಲ. ನಚ ಶೂನ್ಯವಾದಿನಃ ಕಶ್ಚಿತ್ ವಿಶೇಷೋ ದೃಶ್ಯತೆ. ಆದ್ದರಿಂದ ನೀವು ವೈದಿಕರು ವೇದದ ವಿಚಾರವನ್ನು ಹೇಳ್ತೀನಿ ಅಂತ ತಿಳ್ಕೊಂಡಂಥೇಳಿ ಅಂತೀರಲ್ಲ, ವೇದ ಈ ರೀತಿಯಾಗಿ ಹೇಳೋದಿಲ್ಲಲ್ಲ. ನಚ ತೇಷಾಂ ಪಕ್ಷೆ ಪ್ರಜ್ಞೇನ ಸರ್ವಜ್ಞೇನ, ಸರ್ವಜ್ಞನಾಗಿರ್ತಕ್ಕಂಥ ಪರಮಾತ್ಮ ನಮ್ಮ ಪ್ರಕಾರ ಆನಂದ ಪರಿಪೂರ್ಣ. ನಿಮ್ಮಲ್ಲಿ ಏನೂ ಅವನಿಗೆ ಯಾವುದೇ ರೀತಿ ಅನುಭವವೇ ಆಗೋದಿಲ್ಲ ಅಂತ ತಿಳ್ಕೊಂಡಂತಂದರೆ ಬೌದ್ಧರ ಶೂನ್ಯಕ್ಕೂ ಮತ್ತು ಬ್ರಹ್ಮ ನಿಷ್ಕ್ರಿಯ ನಿರಂಜನ ಅಂತ ತಿಳ್ಕೊಂಡಂತ ಹೇಳುವ ನಿಮ್ಮ ಬ್ರಹ್ಮನಿಗೂ ಏನೂ ಅಂತರ ಉಳಿಯೋದಿಲ್ಲ. ಇಲ್ಲ, ನಮ್ಮ ಬ್ರಹ್ಮನನ್ನು ಯಾವ ಶಬ್ದದಿಂದಲೂ ಹೇಳಲಿಕ್ಕೆ ಬರೋದಿಲ್ಲ. ಯಾವುದನ್ನು ಶಬ್ದದಿಂದ ಹೇಳಲಿಕ್ಕೆ ಬರೋದಿಲ್ಲ ಅಲ್ಲಿ ಲಕ್ಷಣದಿಂದ ಅರ್ಥ ಮಾಡಲಿಕ್ಕೆ ಬರ್ತದೆ ಅಂತ ತಿಳ್ಕೊಂಡಂತೇಳಿ ಅವ್ರದ್ದು ಒಂದು ವಾದ ಇದೆ. ಅದಕ್ಕೆ ಅವ್ರು ಕೊಟ್ಟು ಉದಾಹರಣೆ ಏನು? ಬೆಲ್ಲ ತಿನ್ಲಿಕ್ಕೆ ಕೊಡ್ತೇವೆ, ಹೇಗಿತ್ತಪ್ಪ? ಸಿಹಿ ಇತ್ತು. ದ್ರಾಕ್ಷಿ ತಿನ್ಲಿಕ್ಕೆ ಕೊಡ್ತೇವೆ, ಹೇಗಿತ್ತು? ಸಿಹಿ ಇತ್ತು. ಜೇನುತುಪ್ಪ ಕೊಡ್ತೇನೆ ತಿನ್ನಲಿಕ್ಕೆ, ಹೇಗಿತ್ತು? ಸಿಹಿ ಇತ್ತು. ಹೀಗೆ ಸಿಹಿ ಅಂತನ್ನೋದನ್ನು ವಿಭಾಗ ಮಾಡಿ ಹೇಗೆ ಹೇಳಲಿಕ್ಕೆ ಬರೋದಿಲ್ವೋ ಹಾಗೆ ಬ್ರಹ್ಮನನ್ನು ವಿಭಾಗ ಮಾಡಲಿಕ್ಕೆ ಹೇಳೋದಿಲ್ಲ. ಲಕ್ಷಣದಿಂದ ಬ್ರಹ್ಮನ ಅಸ್ತಿತ್ವವನ್ನು ಹೇಳ್ತೇವೆ ಅಂತ ಹೇಳಿ ಹೇಳಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಲಕ್ಷಣ ಅಂತಂದರೆ ಕಾಣುವ ಶಬ್ದದಿಂದಕ್ಕೆ ವಿರುದ್ಧವಾದ ಅರ್ಥವನ್ನು, ಅದರಿಂದ ಧ್ವನಿತವಾದ ಅರ್ಥವನ್ನು ಹೇಳೋದು. ನಮ್ಮನೆ ಗಂಗಾದೊಳಗೆ ಅದರಿ ನೀರಿನೊಳಗೆ ಮನೆ ಇರಲಿಕ್ಕೆ ಸಾಧ್ಯ ಆಗ್ತದೆ ಅಂದರೆ ಗಂಗಾ ದಂಡಿ ಮೇಲೆ ಅದಂತ ಅರ್ಥ. ಹಾಗೆ ಶುದ್ಧ ಬುದ್ಧ ಮುಕ್ತ ಸ್ವಭಾವ ಬ್ರಹ್ಮ ಶೂನ್ಯ ಅಲ್ಲ ಅಂತ ಬೇಕಾದ್ರೆ ನಾವು ಬ್ರಹ್ಮನ ಶಬ್ದದಿಂದ ಕರೆದಿದ್ದೇವೆ, ಆದ್ದರಿಂದ ಅವನು ಶೂನ್ಯ ಅಲ್ಲ ಅಂತವರು ಸಾಧಿಸಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಆಚಾರ್ಯರ ಶಬ್ದಾರ್ಥದ ಜ್ಞಾನ ಅದ್ಭುತ. ಆಚಾರ್ಯ ಹೇಳ್ತಾರೆ, ಪ್ರತಿಯೊಂದರದ ಕನ್ನಡದಲ್ಲಿ ಸಿಹಿ ಅಂತ ಒಂದೊಂದೇ ಶಬ್ದ ಇರ್ಬೋದು, ಸಂಸ್ಕೃತದಲ್ಲಿ ಬೇರೆ ಬೇರೆ ವಸ್ತುಗಳ ಸಿಹಿತನಕ್ಕೆ ಬೇರೆ ಬೇರೆ ಶಬ್ದಗಳಿವೆ. ಹೇಗೆ ಅಂತಿಕೊಂಡಂತಂದರೆ ಹಾಲು ಹೇಗಿದೆ? ಮಧುರವಾಗಿದೆ. ಅದರ ಮಾಧುರ್ಯಕ್ಕೆ ವಿಷದ ಅಂತ ತಿಳ್ಕೊಂಡಂತೇಳಿ ಹೆಸರು. ತುಪ್ಪ ಹೇಗಿದೆ? ಅದು ಕೂಡ ಮಧುರವಾಗಿದೆ. ಅದರ ಮಾಧುರ್ಯಕ್ಕೆ ಸ್ಥಿರ ಅಂತ ತಿಳ್ಕೊಂಡಂತೇಳಿ ಹೆಸರು. ಆನಂತರ ಸಕ್ಕರೆಯ ಮಾಧುರ್ಯ, ಅದಕ್ಕೆ ತೀಕ್ಷ್ಣ ಅಂತ ತಿಳ್ಕೊಂಡಂತೇಳಿ ಹೆಸರು. ಹಲಸಿನ ಹಣ್ಣು ಮುಂತಾದವುಗಳ ಮಾಧುರ್ಯಕ್ಕೆ ನಿರ್ಹಾರ ಅಂತ ತಿಳ್ಕೊಂಡಂತೇಳಿ ಹೆಸರು. ಸಂಸ್ಕೃತದ ಭಾಷೆಯ ಆ ಒಂದು ಸಿರಿವಂತಿಕೆ, ಸಂಸ್ಕೃತ ಭಾಷೆಯಲ್ಲಿ ಬಿಡಿಬಿಡಿಸಿ ಹೇಳುವ ಸ್ಪಷ್ಟವಾದ ಶಬ್ದದ ಆ ಸೂಕ್ಷ್ಮತೆ, ದುರ್ದೈವದಿಂದ ಹೊಟ್ಟೆ ಹೊರೆಯೋದಕ್ಕೋಸ್ಕರ ಸಂಸ್ಕೃತವನ್ನು ಕಲಿಯದೆ ಇಂಗ್ಲೀಷನ್ನೇ ಕಲಿಯೋದು ಇದೇ ನಮ್ಮ ಭಾಳ ದೊಡ್ಡ ಬುದ್ಧಿವಂತಿಕೆ ಅಂತಿಕೊಂಡಂತೇಳಿ ಸಂಸ್ಕೃತವನ್ನು ಮರೆತು ನಮ್ಮ ಆ ವಿಶಾಲ ಸಾಹಿತ್ಯದಿಂದ ವಂಚಿತರಾಗಿದ್ದೇವೆ. ಸಂಸ್ಕೃತ ವಿಶಾಲ ಸಾಹಿತ್ಯ, ಉಪಲಬ್ಧವಿದ್ದ ಸಾಹಿತ್ಯ. ಬ್ರಿಟಿಷರು ಮತ್ತು ಆಕ್ರಮಣಕಾರಿಗಳಾಗಿರ್ತಕ್ಕಂತಹ ಮೊಘಲರು ಇತ್ಯಾದಿಗಳು ನಮ್ಮ ಅನೇಕ ಗ್ರಂಥಗಳನ್ನು ಸುಟ್ಟು ಹಾಕಿದ್ದಾರೆ.
ಆ ಜ್ಞಾನ ಭಂಡಾರ ಸಿಕ್ಕಿದ್ರೆ ನಾವು ಎಷ್ಟು ಸಿರಿವಂತರಾಗ್ತಿದ್ದೀವೋ ಏನೋ. ಆಗ್ರಾ ಫೋರ್ಟಿಗೆ ಒಂದು ಸಲ ಹೋಗಿ, ಆಗ್ರಾ ಫೋರ್ಟ್ನಲ್ಲಿ ಒಂದು ಹೆಣ್ಣು ಮಕ್ಕಳ ಸ್ನಾನ ಮಾಡುವ ಒಂದು ಬಚ್ಚಲ ಮನೆ ಇದೆ, ಭಾಳ ವಿಶಾಲವಾಗಿದೆ. ಅದಕ್ಕೆ ಹಮಾಮ್ ಅಂತ ಕರೀತಾರೆ ಅವರ ಫಾರ್ಸಿ ಭಾಷೆಯಲ್ಲಿ. ಹಮಾಮ್ ಅಂದರೆ ಬಚ್ಚಲ ಮನೆ. ಅಲ್ಲಿ ಪಾರ್ಸಿ ಭಾಷೆಯಲ್ಲಿ ಬರೆದಿದ್ದಾರೆ. ಏನು ಬರೆದಿದ್ದಾರೆ ಅಂತ ತಿಳ್ಕೊಂಡಂತಂದರೆ, ಇಲ್ಲಿ ದಿನಕ್ಕೆ 2,000 ಹೆಣ್ಣು ಮಕ್ಕಳ ಸ್ನಾನಕ್ಕೋಸ್ಕರ ನೀರು ಕಾಯಿಸಲ್ಪಡ್ತಿತ್ತು. ಒಂದು ದೊಡ್ಡ ಹಂಡೆ ಟೈಪದ ವ್ಯವಸ್ಥೆ ಮಾಡಿದರೆ ಕೆಳಗೆ ಬೆಂಕಿ ಹಾಕ್ಲಿಕ್ಕೆ ವ್ಯವಸ್ಥೆ ಇದೆ. ಅದರ ಜೊತೆಗೆ ಇನ್ನೊಂದು ಕ್ರೂರವಾಗಿರ್ತಕ್ಕಂಥ ವಿಚಾರವನ್ನು ವ್ಯಕ್ತಪಡಿಸ್ತಾರೆ. ಇಷ್ಟು ಜನರ ನೀರು ಬಿಸಿಯಾಗುತ್ತಿದ್ದು ಕಟ್ಟಿಗೆಯಿಂದಲ್ಲ, ಹಿಂದೂಗಳ ಗ್ರಂಥಗಳನ್ನು ಸುಟ್ಟು ನೀರನ್ನು ಬಿಸಿ ಮಾಡಲಾಗ್ತಾ ಇತ್ತು ಅಂತವ್ರು ಬರೀತಾರೆ. ಅಂದರೆ ಅವರು ಎಷ್ಟು ಗ್ರಂಥಗಳನ್ನು ಹಾಳು ಮಾಡಿರ್ಬೋದು, ನಮ್ಮಲ್ಲಿ ಎಷ್ಟು ಜನ ಮಹಾಮೇಧಾವಿಗಳಾಗಿ ಹೋಗಿರ್ಬೋದು ಅನ್ನೋದನ್ನು ಕಲ್ಪನೆ ಮಾಡಿಕೊಳ್ಳಿ. ಆಗ್ರಾ ಫೋರ್ಟಿನ ಸೌಂದರ್ಯ ನೋಡಿ ಇನ್ನೊಬ್ಬ ಫಾರ್ಸಿ ವ್ಯಕ್ತಿ ಬರೀತಾನೆ, ಜನ್ನತ್ ಯತ್ ಹಮೀನಸ್ತು ಜಮೀನಸ್ತು ಹಮೀನಸ್ತು ಅಂತ ತಿಳ್ಕೊಂಡಂತೇಳಿ. ಒಂದು ವೇಳೆ ಸ್ವರ್ಗ ಭೂಮಿಯ ಮೇಲಿದ್ದರೆ ಈ ಆಗ್ರಾ ಫೋರ್ಟ್ನಲ್ಲಿ ಆ ಸ್ವರ್ಗ ಇದೆ ಅಂತ ತಿಳ್ಕೊಂಡಂತೇಳಿ ಅಷ್ಟು ಅನೇಕ ಸುಂದರವಾಗಿ ರಚನೆ ಆಗಿದೆ, ಇಲ್ಲ ಅಂತಿಲ್ಲ. ಆದರೆ ಅದು ಹಿಂದೂಗಳನ್ನು ಕಡಿದು, ಹಿಂದೂಗಳ ರಕ್ತ ಸುರಿಸಿ, ಹಿಂದೂಗಳ ಗ್ರಂಥ ಸುಟ್ಟು ತಯಾರಾಗಿರ್ತಕ್ಕಂಥ ಆ ಗುಲಾಮ್ಯವನ್ನು ವ್ಯಕ್ತಪಡಿಸ್ತಕ್ಕಂಥ ಆ ಮಹಲ್ಗಳು. ನಮ್ಮ ಗ್ರಂಥ ಎಷ್ಟು ನಾಶವಾಗಿರಬೇಕು. ಆದರೆ ಇವತ್ತು ಉಳಿದ ಗ್ರಂಥಗಳನ್ನು ಓದಲಿಕ್ಕೆ ಒಂದು ಜನ್ಮ ಸಾಲೋದಿಲ್ಲ. ಅಷ್ಟು ಗ್ರಂಥರಾಶಿ ಇವತ್ತಿನ ದಿವಸ ನಮಗೆ ಉಪಲಬ್ಧವಿದೆ. ಗಣಿತದ ಗ್ರಂಥಗಳಾಗಲಿ, ಜ್ಯೋತಿಷ್ಯದ ಗ್ರಂಥ ಆಗಲಿ, ಖಗೋಳಶಾಸ್ತ್ರದ ಗ್ರಂಥವಾಗಲಿ, ಅರ್ಥಶಾಸ್ತ್ರದ ಗ್ರಂಥಗಳಾಗಲಿ, ವೇದಾಂತದ ಗ್ರಂಥಗಳಾಗಲಿ, ಪುರಾಣ, ಉಪನಿಷತ್ತು, ಅದರ ಮೇಲೆ ವ್ಯಾಖ್ಯಾನಗಳು, ಟೀಕಾ ಟಿಪ್ಪಣಿಗಳು. ಆಚಾರ್ಯರು ಸೂಚನೆ ಮಾಡ್ತಾ ಇದ್ದಾರೆ, ವಿಷದಂ ಕ್ಷೀರಮಾಧುರ್ಯಂ, ಹಾಲಿನಲ್ಲಿದ್ದ ಮಧುರತೆಗೆ ವಿಷದ ಅಂತ ಕರಿಬೇಕು. ಇದನ್ನು ಇನ್ನೂ ಸ್ವಲ್ಪ ವಿಸ್ತಾರವಾಗಿ ಹರಿಕಥಾಮೃತಸಾರದಲ್ಲಿ ಜಗನ್ನಾಥ ದಾಸರು ಸ್ಪಷ್ಟ ಮಾಡಿ ತಿಳಿಸಿದ್ದಾರೆ. ವಿಷದ, ಸ್ಥಿರ, ತೀಕ್ಷ್ಣ, ನಿರಹಾರ ಅಂತೇಳಿ ಬೇರೆ ಬೇರೆ ವಸ್ತುಗಳ ಮಾಧುರ್ಯಕ್ಕೆ ಹೆಸರುಗಳು ಬೇರೆ ಬೇರೆ ಇವೆ. ಈ ಶಬ್ದ ನಿರ್ಣಯ ಅಂತನೋ ಗ್ರಂಥದಲ್ಲಿ ಇದನ್ನು ಹೇಳಿದ್ದಾರೆ ಅಂತನೋ ವಿಚಾರವನ್ನು ಹೇಳ್ತಾರೆ. ಆದ್ದರಿಂದಾಗಿ ನಿಮ್ಮ ಬ್ರಹ್ಮನಿಗೆ ಯಾವುದೇ ವಿಶೇಷಣ ಇಲ್ಲ ಅಂತಿಕೊಂಡಂತಂದರೆ ಶೂನ್ಯಕ್ಕೂ ಅದಕ್ಕೂ ಅಂತರವಿಲ್ಲ. ಬೌದ್ಧ ಮತವನ್ನು ಖಂಡನೆ ಮಾಡಿದ್ದೇವೆ ಅಂತಿಕೊಂಡಂತ ಹೇಳೋದು ತಪ್ಪು ಮಾಡ್ತೀರಿ ಅಂತನ್ನುವ ವಿಚಾರವನ್ನು ತಿಳಿಸಿ ಮತ್ತು ಪ್ರಮೇಯದ ವಿಚಾರವನ್ನು ತಿಳಿಸೋದಕ್ಕೋಸ್ಕರ ಹೊರಡುತ್ತಾರೆ ಆಚಾರ್ಯರು ತಮ್ಮ ಭಾಷ್ಯದಲ್ಲಿ. ಮುಕ್ತಿಯಲ್ಲಿ ತಾರತಮ್ಯ ಇದೆಯೇ? ಜೀವ ಬ್ರಹ್ಮರು ಬೇರೆ ಬೇರೆ ಅಂತನ್ನು ಒಪ್ಪಿಕೊಂಡಿರ್ತಕ್ಕಂಥ ರಾಮಾನುಜರು ಸಹ ಶ್ರೀವೈಷ್ಣವ ವಿಶಿಷ್ಟಾದ್ವೈತ ಮತ ತಲ್ಲಿವರು ಹೇಳ್ತಾರೆ, ಪರಮಾತ್ಮನ ಆ ಸೌಂದರ್ಯವನ್ನು ಚಿಂತನೆ ಮಾಡ್ತಾ ಮಾಡ್ತಾ, ಅವನಲ್ಲಿ ಪ್ರೇಮವನ್ನು ಮಾಡ್ತಾ ಮಾಡ್ತಾ ನಾವು ಆ ಪರಮಾತ್ಮನ ಜೊತೆಗೆ ಒಂದಾಗಿ ಹೋಗಿಬಿಡ್ತೇವೆ. ಆಗ ನಮಗೂ ಪರಮಾತ್ಮನ ಆನಂದಕ್ಕೂ ಯಾವ ಅಂತರ ಉಳಿಯೋದಿಲ್ಲ ಅಂತ ಮಾತನ್ನು ಹೇಳ್ತಾರೆ. ಉಳಿದ ಕಡೆಯಲ್ಲೆಲ್ಲ ಅದ್ವೈತವನ್ನು ಖಂಡನೆ ಮಾಡ್ತಾ ಜೀವಬ್ರಹ್ಮ ಭೇದವನ್ನು ಹೇಳ್ತಾರೆ. ಜೀವ ಜಡಬ್ರಹ್ಮ ಭೇದವನ್ನು ಹೇಳ್ತಾರೆ. ಆದರೆ ಇಲ್ಲಿ ಮಾತ್ರ ಆದರೆ ಇನ್ನೊಂದು ವಿಚಾರ ಅಂತಿಕೊಂಡಂತಂದರೆ, ನೀವು 780 ದಿನಗಳವರಿಂದ ಕೇಳ್ತಾ ಇದ್ದೀರಲ್ಲ, ಅದು ಮೇಲಿನ ಮೇಲೆ ಪರಮಾತ್ಮನ ಅನುಗ್ರಹ
ಭಗವಂತ ಅನುಗ್ರಹದಿಂದಲೇ ಮೋಕ್ಷ ಅಂತ ತಿಳ್ಕೊಂಡು ಅಂತೇಳಿ ನಿಮಗೆ ಕೇಳಿದ್ರೆ ಆಶ್ಚರ್ಯವಾಗಬಹುದು. ಶ್ರೀಮದಾಚಾರ್ಯರು ಒಬ್ಬರನ್ನು ಬಿಟ್ಟರೆ ಉಳಿದ ಯಾವ ಆಚಾರ್ಯರು ದೇವರ ಅನುಗ್ರಹ ಬೇಕು ಆಗಲೇ ಮೋಕ್ಷ ಅಂತಲೂ ಹೇಳೋದಿಲ್ಲ. ಜ್ಞಾನ ಆದರೆ ಸಾಕು, ಭಕ್ತಿ ಇದ್ದರೆ ಸಾಕು, ಏಕಾಗ್ರ ಭಕ್ತಿ ಇದ್ದರೆ ಸಾಕು. ಇಲ್ಲ, ನಮ್ಮನ್ನು ಸಂಸಾರದಲ್ಲಿ ಬಂಧಿಸಿದವನು ಪರಮಾತ್ಮ. ಎಲ್ಲಿಯವರೆಗೂ ಅವನ ಅನುಗ್ರಹ ಆಗೋದಿಲ್ಲ, ಆ ಬಂಧವನ್ನು ಯಾರು ಬಿಡಿಸ್ಲಿಕ್ಕೆ ಆಗೋದಿಲ್ಲ. ಅದಕ್ಕೋಸ್ಕರ ಆಚಾರ್ಯರು ತಿಳಿಸಿ ಹೇಳ್ತಾರೆ, ಮುಕ್ತಿ ಸಿಗಬೇಕಾಗಿದ್ದರೆ ಪರಮಾತ್ಮನ ಮಾಡಿದ್ದನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಬೇಕು. ಅಸ್ತಿತ್ವೇವ ಉಪಲಬ್ಧಸ್ಯ ತತ್ವಭಾವ ಪ್ರಸೀದತಿ ಅಂತನ್ನೋ ಒಂದು ಪ್ರಮಾಣ. ಪರಮಾತ್ಮನ ಅಸ್ತಿತ್ವವನ್ನು ಒಪ್ಪಬೇಕು. ಪ್ರಕೃತಿ ಪುರುಷರು ಪರಮಾತ್ಮನಿಂದ ಭಿನ್ನನಾಗಿದ್ದಾರೆ, ಅಥವಾ ಪುರುಷ ಪರಮಾತ್ಮ ಅಂತ ಇಟ್ಕೊಂಡಿದ್ದರೆ ಅವನಿಂದ ಭಿನ್ನನಾಗಿರ್ತಕ್ಕಂಥ ಜಡಚೇತನರೆಲ್ಲರೂ ಅವನಿಂದ ಭಿನ್ನನಾಗಿದ್ದಾರೆ ಅಂತ ಯಾವನು ತಿಳಿದುಕೊಳ್ತಾನೆ ಅವನು ಸ್ವಾಮಿ, ನಾನು ಸೇವಕ, ಅವನು ಅನುಗ್ರಹ ಮಾಡುವವನು, ನಾನು ಅನುಗ್ರಹ ಪಡೆಯುವವನು ಅಂತ ಯಾರು ತಿಳ್ಕೊಳ್ತಾರೆ ಅವರ ಮೇಲೆ ಪರಮಾತ್ಮ ಅನುಗ್ರಹ ಮಾಡ್ತಾನೆ, ಅಂಥವರ ಮೇಲೆ ಒಲಿತಾನೆ ಅಂತ ತಿಳ್ಕೊಂಡು ಅಂತೇಳಿ ಕಾಟಕ ಶ್ರುತಿಯ ಉದಾಹರಣೆಯನ್ನು ಕೊಟ್ಟು ಪರಮಾತ್ಮನಲ್ಲಿ ಆನಂದ ಜ್ಞಾನಾದಿಗಳ ಅನಂತ ಗುಣಗಳಿವೆ ಅಂತ ತಿಳ್ಕೊಂಡು ಅನ್ನೋದನ್ನು ತಿಳಿಸ್ತಾರೆ. ಅಷ್ಟೇ ಅಲ್ಲ, ಬ್ರಾಹ್ಮಣರು, ಕ್ಷತ್ರಿಯರು ಇವರೆಲ್ಲರನ್ನೂ ಪರಮಾತ್ಮ ಪ್ರಳಯ ಕಾಲದಲ್ಲಿ ತನ್ನ ಉದರದಲ್ಲಿ ಇಟ್ಟುಕೊಳ್ತಾನೆ ಅಂಥೇಳಿ ಸೃಷ್ಟಿಯ ಜೊತೆಗೆ ಸಂಹಾರದ ಗುಣವನ್ನು ಕೂಡ ಕಾಟಕ ಶ್ರುತಿ ನಮಗೆ ಹೇಳ್ತಾರೆ. ಆನಂತರ ತಸ್ಮಿನ್ ದೇವಾಶ್ರಿತಾ ಸರ್ವೇ, ಎಲ್ಲ ದೇವತೆಗಳು ರಾಮನನ್ನು ಆಶ್ರಯಿಸ್ತಾರೆ ಪ್ರಳಯ ಕಾಲದಲ್ಲಿ. ಆದ್ದರಿಂದ ಆಶ್ರಯದಾತ, ನಾವು ಆಶ್ರಿತರು, ಈ ರೀತಿಯಾದಂಥ ಭಿನ್ನತೆ ಇದ್ದೇ ಇದೆ ಅಂಥೇಳಿ ಆಚಾರ್ಯರು ಶ್ರುತಿಯ ಉದಾಹರಣೆ ಕೊಟ್ಟು ಜೀವಬ್ರಹ್ಮರಲ್ಲಿ ಅನಂತ ಅಂತರ ಇದೆ. ಆದ್ದರಿಂದಾಗಿ ನಾವು ಸತತ ಆ ಪರಮಾತ್ಮನ ಆರಾಧನೆಯಲ್ಲಿ ತೊಡಗಬೇಕು ಅನ್ನುವ ವಿಚಾರವನ್ನು ಆಚಾರ್ಯರು ತಿಳಿಸಿಕೊಡ್ತಾರೆ. ಅಷ್ಟೇ ಅಲ್ಲ, ಮುಕ್ತಿಯಲ್ಲಿಯೂ ಕೂಡ ಕೆಲವರು ಕಣ್ಣಿನಿಂದ ಪರಮಾತ್ಮನನ್ನು ನೋಡ್ತಾರೆ, ಕೆಲವರು ಕಿವಿಯಿಂದ ಪರಮಾತ್ಮನನ್ನು ತಿಳಿದುಕೊಳ್ತಾರೆ, ಕೆಲವರು ಮನಸ್ಸಿನಿಂದ ಪರಮಾತ್ಮನನ್ನು ತಿಳಿದುಕೊಳ್ತಾರೆ. ಕಣ್ಣುಳ್ಳವರು, ಕಿವಿಯುಳ್ಳವರು, ಇಂಥವರು ಜ್ಞಾನಾದಿಗಳಲ್ಲಿ ಜ್ಞಾನ ಮತ್ತು ಆನಂದದಲ್ಲಿ ಅನೇಕ ಭೇದದಿಂದ ಯುಕ್ತರಾಗಿ, ತಾರತಮ್ಯದಿಂದ ಯುಕ್ತರಾಗಿ ಕ್ಷೀರಸಾಗರದಲ್ಲಿ ಕೆಲವರು ವಿಹಾರ ಮಾಡ್ತಾರೆ, ಕೆಲವರು ಅಮೃತದ ಮಡುವಿನಲ್ಲಿ ಯಾವಾಗಲೂ ಮುಳುಗಿರ್ತಾರೆ. ಅಕ್ಷಣ್ವಂತಃ ಕರ್ಣವಂತಃ ಸಖಾಯೋ ಮನೋಜವೇಶ್ವ ಸಮಾಬಭೂ ಅದಧ್ನಾಸ ಉಪಕಕ್ಷಾಸ ಉತ್ತೇ ಹೃದ ಇವ ಸ್ನಾತ್ವ ಉತ್ತೇ ದದೃಶೆ ಅಂತ ಅನ್ನುವ ಒಂದು ಶ್ರುತಿ. ಆ ಶ್ರುತಿಯಲ್ಲಿ ಪರಮಾತ್ಮನ ಮಹಿಮೆಯನ್ನು ಕಿವಿಯಿಂದ ಕೇಳಿ 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 ಅವನಲ್ಲಿ ಭಕ್ತಿ ಜ್ಞಾನ ಮಾಡಿಕೊಂಡು ಭಕ್ತಿ ಹುಟ್ಟಿ ಮುಕ್ತರಾದವರು ಕೆಲವರು. ಆ ನಂತರ ಇನ್ನು ಕೆಲವರು ಪರಮಾತ್ಮನನ್ನು ಯೋಗ್ಯತಾನುಸಾರ ವರ್ಣನೆ ಮಾಡಿ ಮುಕ್ತಿಯನ್ನು ಪಡೆದವರು. ಈ ರೀತಿಯಾಗಿ ಮುಕ್ತಿಯಲ್ಲಿಯೂ ಕೂಡ ಅನೇಕ ಭೇದ ಇದೆ. ಅವರ ಮುಕ್ತಿಯ ವಿಚಾರಗಳನ್ನು ಅಲ್ಲಿ ಹೇಳಿದ್ದಾರೆ. ಕೆಲವರು ಪರಮಾತ್ಮನನ್ನು ಯಾವಾಗಲೂ ನೋಡ್ತಾರೆ, ಕೆಲವರು ಪರಮಾತ್ಮನ ಯಾವಾಗಲಾದರೂ ಒಮ್ಮೆ ನೋಡ್ತಾರೆ, ಕೆಲವರು ಪರಮಾತ್ಮನ ಧ್ವನಿಯನ್ನು ಮಾತ್ರ ಕೇಳ್ತಾರೆ, ಕೆಲವರು ಪರಮಾತ್ಮನ ರೂಪವನ್ನು ಮಾತ್ರ ನೋಡ್ತಾರೆ ಇತ್ಯಾದಿ ಬ್ರಹ್ಮಸಾರದಲ್ಲಿ ಹೇಳಿದ್ದರಿಂದಾಗಿ ಮುಕ್ತಿಯಲ್ಲೂ ಕೂಡ ತಾರತಮ್ಯ ಇದೆ ಅನ್ನುವ ವಿಚಾರವನ್ನು ಆಚಾರ್ಯರು ನಮಗೆ ತಿಳಿಸಿಕೊಡ್ತಾರೆ.
ಮುಕ್ತಿಯಲ್ಲಿ ಹೋದ ಜೀವರಲ್ಲೇ ತಾರತಮ್ಯ ಇದೆ ಅಂತ ತಿಳ್ಕೊಂಡಂತಂದರೆ ಆ ಜೀವರು ಪರಮಾತ್ಮನು ಒಂದಾಗಲಿಕ್ಕೆ ಸಾಧ್ಯತೆ ಇದೆ. ಆದರೆ ಜಗತ್ತಿನಲ್ಲಿ ಆ ರೀತಿಯಾಗಿ ಅನೇಕ ಬಹುಸಂಖ್ಯೆ ಜನರು ನಾವೇ ದೇವರು ಒಂದು ಭಾಗ ಅಂತ ತಿಳ್ಕೊಂಡಂತೇಳಿ ಒಂದು ಸಮಾಧಾನ, ಹುಚ್ಚು ಸಮಾಧಾನವನ್ನು ಪಡೀತಾ ಇದ್ದಾರೆ. ಆದರೆ ಅದು ಪರಮಾತ್ಮನ ಅನುಗ್ರಹಕ್ಕೆ ಪಾತ್ರರಾಗೋದಿಲ್ಲ ಅಂತಂದಿದ್ದಾರೆ. ಮುಕ್ತಿ ನಿಮ್ಮ ಸ್ಮೃತಿಯಲ್ಲಿ ಪುರಾಣದಲ್ಲಿ ಹೇಳ್ತಾರೆ, ವೇದದಲ್ಲಿ ಮುಕ್ತಿಯ ವಿಚಾರ ಬಂದಿದೆಯಾ ಅಂತ ಜಿಜ್ಞಾಸುಗಳು ಪ್ರಶ್ನೆ ಮಾಡಿದಾಗ ಆಚಾರ್ಯರು ಹೇಳ್ತಾರೆ, ವೇದಗಳ ಮಂತ್ರದಲ್ಲಿ ಕೂಡ ಮುಕ್ತಿ ವಿವರಣೆ ಬಂದಿದೆ. ಯತ್ರ ಬ್ರಹ್ಮ ಪವಮಾನ ಛಂದಸ್ಯಾಂ ವಾಚಂ ವದನ್ ಗ್ರಾವ್ಣ ಸೋಮೇ ಮಹೀಯತೆ. ಚತುರ್ಮುಖ ಬ್ರಹ್ಮದೇವರು ಪಾವಮಾನ ಮಂತ್ರಗಳಿಂದ ಪರಮಾತ್ಮನನ್ನು ಸ್ತೋತ್ರ ಮಾಡ್ತಾ ಸೋಮರಸವನ್ನು ಕುಟ್ಟಿ ಹಿಂಡಿ ಪರಮಾತ್ಮನಿಗೆ ಆಹುತಿಯನ್ನು ಕೊಡ್ತಾ ಇದ್ದಾರೆ ಅಂತ ತಿಳ್ಕೊಂಡಂತೇಳಿ ಈ ರೀತಿಯಾಗಿ ಅವರು ಮುಕ್ತಿಯಲ್ಲಿ ವಿಶೇಷವಾದ ಪರಮಾತ್ಮನ ಹವನಾದಿಗಳನ್ನು ಮಾಡುತ್ತಾ ಆನಂದವನ್ನು ಪಡಿತಾರೆ ಅಂತ ತಿಳ್ಕೊಂಡಂತ ಹೇಳ್ತಾರೆ. ಆದ್ದರಿಂದ ಇಲೇ ವಾಯುದೇವರೇ ಇಂದ್ರ ಎಂದೋ ಪರಿಸ್ರವ, ಆ ಪರಮಾತ್ಮನ ಹತ್ತಿರ ನಮ್ಮನ್ನು ಕರೆದುಕೊಂಡು ಹೋಗು. ಎಲ್ಲಿ ಯಾವಾಗಲೂ ಸೂರ್ಯಪ್ರಕಾಶವಿರ್ತದೋ, ಯಾವ ಮೋಕ್ಷದಲ್ಲಿ ನಾಶರಹಿತನಾಗದ ಪರಮಾತ್ಮ ಇರುವನು, ಆ ಪರಮಾತ್ಮನ ಹತ್ತಿರ ಇಂದ್ರ ಎಂದೋ ಪರಿಸ್ರವ, ಇಂದ್ರ ಅಲ್ಲಿ ನಮ್ಮನ್ನು ವಾಯುದೇವರೇ ಆ ಭಗವಂತನ ಹತ್ರ ನಮ್ಮನ್ನು ಕರೆದುಕೊಂಡು ಹೋಗಿ. ಯತ್ರ ರಾಜ ವೈವಸ್ವತೋ ಯತ್ರಾವರೋಧನಂ ದಿವಃ ಯತ್ರ ಮೂರ್ಯತ್ರ ತೀರಾಪಃ ತತ್ರ ಮಾಮೃತಂ ಕೃಧೆ ಇಂದ್ರ ಎಂದೋ ಪರಿಸ್ರವ. ಋಗ್ವೇದದ ಮಂತ್ರ. ಎಲ್ಲಿ ಯಮಧರ್ಮರಾಜ ಭೀಕರನಾಗಿರುವುದಿಲ್ಲ, ಎಲ್ಲಿ ಭಾರತೀದೇವಿ ಪರಿವಾರ ಸ್ತ್ರೀಯರ ಜೊತೆಗೆ ಮತ್ತು ನೀರಿನ ಅಭಿಮಾನಿಗಳಾಗಿರ್ತಕ್ಕಂಥ ಗಂಗಾದಿ ಸಕಲ ದೇವತೆಗಳ ಜೊತೆಯಲ್ಲಿ ವಿಹಾರ ಮಾಡ್ತಾ ಇದ್ದಾರೆ, ಅಂಥ ಮುಕ್ತ ಲೋಕಕ್ಕೆ ನಮ್ಮನ್ನು ಕರೆದುಕೊಂಡು ಹೋಗು ವಾಯುದೇವರೇ ಅಂತ ಋಗ್ವೇದದಲ್ಲಿ ಪ್ರಾರ್ಥನೆ ಬಂದಿದೆ. ಯತ್ರ ತತ್ ಪರಮಂ ಪದಂ ವಿಷ್ಣು ಲೋಕೆ ಮಹೀಯತೆ. ಪರಮಾತ್ಮನ 3 ಮುಖ್ಯ ಪದಗಳು ವೈಕುಂಠ, ಅನಂತಾಸನ, ಶ್ವೇತದ್ವೀಪ. ಈ 3 ಲೋಕಗಳಲ್ಲಿ ದುಃಖರಹಿತರಾಗಿರ್ತಕ್ಕಂಥ ಭಾರತೀಯ ದೇವಿ ಮುಂತಾದವರು ಅತ್ಯಂತ ಆನಂದದಿಂದ ವ್ಯವಹಾರವನ್ನು ಮಾಡ್ತಾ ಇರ್ತಾರೆಯೋ ಅಂಥ ಪರಮಾತ್ಮನ ಆ ವೈಕುಂಠ ಅನಂತಾಸನಾದಿಗಳ ಹತ್ರ ನನ್ನನ್ನು ಕರೆದುಕೊಂಡು ಹೋಗು. ಎಲ್ಲಿ ಸತ್ಕರ್ಮಪರರಾಗಿರ್ತಕ್ಕಂಥ ದೇವತೆಗಳು ವಿಶೇಷವಾದ ರೀತಿಯಲ್ಲಿ ಪರಮಾತ್ಮನನ್ನು ಅಭೀಷ್ಟಪ್ರದ ಅಂತಿಕೊಂಡಂತೇಳಿ ಉಪಾಸನೆ ಮಾಡ್ತಾ ಇದ್ದಾರೆಯೋ ಅಂತಲ್ಲಿ ನನ್ನನ್ನು ಕರೆದುಕೊಂಡು ಹೋಗು ಅಂತಂದರೆ ಪ್ರತಿಯೊಬ್ಬರೂ ಮೋಕ್ಷದಲ್ಲಿ ತಮ್ಮ ಸ್ವರೂಪಾನಂದವನ್ನು ಪೂರ್ಣವಾಗಿ ಅನುಭವಿಸ್ತಾ ಇರ್ತಾರೆ. ಅವರವರಿಗೆ ಅವರ ದೃಷ್ಟಿಯಲ್ಲಿ ಅದು ಪೂರ್ಣ. ಆದರೆ ಅವರು ಆನಂದ ಅನುಭವಿಸ್ತಕ್ಕಂತಹ ವಸ್ತುಗಳು ಒಂದೇ ಆಗಿದ್ದರೂ ಕೂಡ ಭೋಗದಲ್ಲಿ ತಾರತಮ್ಯ ಇದೆ, ಆನಂದ ಅನುಭವಿಸೋದ್ರಲ್ಲಿ ತಾರತಮ್ಯ ಇದೆ. ಆದ್ದರಿಂದಾಗಿ ಇಂತಹ ಆನಂದ ಪಡ್ತಕ್ಕಂಥ ಮೋಕ್ಷಕ್ಕೆ, ಈ ವಿಭಿನ್ನವಾದ ಆನಂದವನ್ನು ಪಡ್ತಕ್ಕಂಥ ಮೋಕ್ಷಕ್ಕೆ ನಮ್ಮನ್ನು ಕರೆದುಕೊಂಡು ಹೋಗು ಅಂತೇಳಿ ವಾಯುದೇವರನ್ನು ಭಕ್ತರು ಸ್ತೋತ್ರ ಮಾಡ್ತಾರೆ. ಆದ್ದರಿಂದ ಆ ಮುಕ್ತಿಯ ವಿಚಾರ ವೇದದಲ್ಲಿಯೂ ಬಂದಿದೆ. ವೇದದಲ್ಲಿಯೂ ಮುಕ್ತಿಯಲ್ಲಿರ್ತಕ್ಕಂಥ ತಾರತಮ್ಯವನ್ನು ನಮಗೆ ತಿಳಿಸಿ ಹೇಳಿದ್ದಾರೆ. ಮುಕ್ತರಾಗಿರ್ತಕ್ಕಂಥ ಬ್ರಹ್ಮ, ಮುಕ್ತನಾಗಿರ್ತಕ್ಕಂಥ ಸೂರ್ಯ, ಮುಕ್ತರಾಗಿರ್ತಕ್ಕಂಥ ಯಮ, ಮುಕ್ತರಾಗಿರ್ತಕ್ಕಂತಹ ದೇವಿಯರು, ಗಂಗಾದಿ ನೀರಿನ ದೇವತೆಗಳು, ವೇದವ್ಯಾಖ್ಯಾನ ಮಾಡಿರ್ತಕ್ಕಂತಹ ಸೋಮಗಾಯಕರು,
ಇವರೆಲ್ಲರೂ ಕೂಡ ಆ ಪರಮಾತ್ಮನ ವಿಷ್ಣು ಲೋಕದಲ್ಲಿ ಇದ್ದುಕೊಂಡು ಅನಂತ ಸುಖವನ್ನು ಅನುಭವಿಸ್ತಾ ಇರ್ತಾರೆ. ಅಲ್ಲಿಯೂ ಕೂಡ ಪರಮಾತ್ಮ ಹೇಳ್ತಾರೆ, ಪರಮಾತ್ಮ ನಮ್ಮನ್ನು ಮುಕ್ತರನ್ನಾಗಿ ಮಾಡು. ಅಲ್ಲಿ ಮುಕ್ತಿ ಹೋಗೋದ ಮೇಲೆ ಮುಕ್ತರನ್ನಾಗಿ ಮಾಡುವಂತಂದ್ರೆ ಏನರ್ಥ? ಮುಕ್ತರು ಆನಂದ ಅನುಭವಿಸ್ತಾರೆ. ಮುಕ್ತಿಗೆ ಸಾಧನ ಮಾಡಿ ಪೂರ್ತಿಯಾದವರು, ಇನ್ನೂ ಮುಕ್ತಿ ಪಡೆಯದೇ ಇದ್ದವರು ಪರಮಾತ್ಮನಿಗೆ ಮುಕ್ತಿಯನ್ನು ಕೊಡುವಂತಿಕೊಂಡಂತೇಳಿ ಬೇಡ್ತಾ ಇರ್ತಾರೆ. ಹೀಗೆ ಮುಕ್ತ ಅಮುಕ್ತರಲ್ಲಿಯೂ ಕೂಡ ಭೇದ ಇದೆ. ಸೂತ್ರದಲ್ಲಿಯೂ ಕೂಡ ಮುಕ್ತಿಯ ವಿಚಾರ ಬರ್ತದೆ. ಮುಕ್ತ ಪ್ರತಿಜ್ಞಾನಾತ್, ಅಪರೋಕ್ಷ ಜ್ಞಾನಿಯಾದಂಥವನು ಪರಮಾತ್ಮ ಅನುಗ್ರಹದಿಂದ ಮುಕ್ತನಾಗ್ತಾನೆ. ಸಂಕಲ್ಪ ಆದೇವತ ಶ್ರುತೇ ಅಂತನ್ನುವ ಸೂತ್ರ. ಅಲ್ಲಿ ಬಯಸದಾಕ್ಷಣಕ್ಕೇನೆ ಎಲ್ಲ ರೀತಿಯಾಗಿರ್ತಕ್ಕಂಥ ಸುಖಗಳು ಸಿಗುತ್ತವೆ. ಬಯಸಿದ್ದೆಲ್ಲ ಅಲ್ಲಿ ಇಚ್ಛೆ ಆಗ್ತದಲ್ಲ ಅಂತಿಕೊಂಡ ಕ್ಷಣಕ್ಕೇನೆ, ಹಾಗಾದ್ರೆ ನಾಳೆ ನನಗಲ್ಲಿ ನಾನು ಸೃಷ್ಟಿ ಮಾಡಬೇಕು ಅಂತ ಇಚ್ಛೆ ಬಂತು, ನಾನು ಜಗತ್ ಪಾಲನೆ ಮಾಡಬೇಕು ಅಂತ ಇಚ್ಛೆ ಬಂತು, ನಾನು ಜಗತ್ ಸಂಹಾರ ಮಾಡಬೇಕು ಅಂತ ಇಚ್ಛೆ ಬಂತು. ಬ್ರಹ್ಮಸೂತ್ರ ಹೇಳ್ತದೆ ಈ ಇಚ್ಛೆ ಪೂರ್ತಿ ಆಗೋದಿಲ್ಲ ಅಂತಕೊಂಡಂತ ಹೇಳ್ತಾರೆ. ಅದಕ್ಕೆ ಜಗದ್ವ್ಯಾಪಾರ ವರ್ಜಂ, ಪರಮಾತ್ಮನ ಏನು ಸೃಷ್ಟಿ ಸ್ಥಿತಿ ಲಯ ಜ್ಞಾನ ಬಂಧ ಮೋಕ್ಷ ಮೊದಲಾದಂಥ ಏನು ಅಷ್ಟಕರ್ತೃತ್ವ ಅಂತಿದೆ, ಅವುಗಳನ್ನು ನಾನು ಬಯಸಿದರೆ ಅಲ್ಲಿ ಸಿಗ್ತದೆ ಅಂತಕೊಂಡಂತೇಳಿ ಸಿಕ್ಕೋದಿಲ್ಲ. ನಾನು ಲಕ್ಷ್ಮೀಪತಿ ಆಗಬೇಕು ಅಂತ ಇಚ್ಛೆ ಪೂರ್ತಿ ಆಗೋದಿಲ್ಲ. ಅಯೋಗ್ಯ ಬೇಕಾಗಿರ್ತಕ್ಕಂಥವ್ರಿಗೆ ಆನಂದ ಹ್ರಾಸ ಆಗ್ತದೆ. ಆದ್ದರಿಂದ ಪ್ರತಿಯೊಬ್ಬ ವ್ಯಕ್ತಿ ತನ್ನ ಏನು ಒಂದು ಯೋಗ್ಯತೆ ಇದೆ ಅರ್ಥ ಮಾಡಿಕೊಂಡು ಆ ರೀತಿಯಾಗಿ ಅವನು ಭೋಗದ ವಿಚಾರವನ್ನು ಮೋಕ್ಷದಲ್ಲಿ ಬೇಡ್ತಾ ಇರ್ತಾನೆ ಅಂತಂದಿದ್ದ. ಅಷ್ಟೇ ಅಲ್ಲ, ಎಲ್ಲರಿಗೂ ಸುಖಭೋಗ ಇದೆ, ಪರಿಪೂರ್ಣ ಸುಖ ಅನುಭವಿಸ್ತಾರೆ. ಆದರೆ ಸುಖದಲ್ಲಿ ತಾರತಮ್ಯ ಇದೆ. ಅಯ್ಯೋ ನಮ್ಗಿಂತ ಅವ್ರಿಗೆ ಎಷ್ಟು ಸುಖ ಇದೆ ಅಂತ ಅಸೂಯೆ ಇತ್ಯಾದಿಗಳು ಮೋಕ್ಷದಲ್ಲಿ ಇರೋದಿಲ್ಲ. ಯಾಕೆ ಪ್ರತಿಯೊಬ್ಬನಿಗೂ ನಾನು ಪಡೋ ಸುಖ ಪರಿಪೂರ್ಣ ಅಂತ ತಿಳ್ಕೊಂಡಂತ ಅನ್ನಿಸ್ತಿರ್ತದೆ. ಅಷ್ಟೇ ಅಲ್ಲ, ಹೋಗ್ಲಪ್ಪ ಇಷ್ಟೆಲ್ಲ ಸುಖ ಅನುಭವಿಸ್ತೀವಿ, ಒಂದು ದಿವಸ ನಮ್ಮನ್ನು ಆ ಮೋಕ್ಷದಿಂದ ದಬ್ಬಿದರೆ ಇಷ್ಟೆಲ್ಲ ಸುಖ ಅನುಭವಿಸಿ ಕೆಳಗೆ ಬಂದಮೇಲೆ ಎಷ್ಟು ದುಃಖ ಆಗ್ಬೋದು. ಅದ್ರ ಬದಲಾಗಿ ಆ ಸುಖನೇ ಬೇಡ ಅಂತ ಅನ್ನುವಂಗಿಲ್ಲ. ಬ್ರಹ್ಮಸೂತ್ರ ಹೇಳ್ತಾರೆ, ಅನಾವೃತ್ತಿ ಶಬ್ದಾತ್ ಅಲ್ಲಿ ಹೋದಂಥವರಿಗೆ ತಿರುಗಿ ಮತ್ತು ಪುನಃ ಸಂಸಾರದಲ್ಲಿ ಬರುವ ಸಂದರ್ಭವೇ ಬರುವುದಿಲ್ಲ. ಯಾಕೆಂದರೆ ಅಲ್ಲಿ ಪಾಪ ಆಗೋದಿಲ್ಲ, ಪಾಪದ ಸಂಪರ್ಕವೂ ಇರೋದಿಲ್ಲ. ಆದ್ದರಿಂದ ಅವನತಿ ಅಂತ ಅನ್ನೋದಿಲ್ಲ, ಉನ್ನತಿ ಇದೆ. ಪರಮಾತ್ಮನ ವಿಶೇಷವಾದಂಥ ರೂಪಚಿಂತನೆ ಮಾಡ್ತಾ ಆನಂದದಲ್ಲಿಯೂ ಕೂಡ ಒಂದು ಆನಂದೋದ್ರೇಕವನ್ನು ಪಡೀತಾರೆ. ಆನಂದೋದ್ರೇಕವನ್ನು ಪಡೀತಕ್ಕಂಥ ಅನೇಕ ರೀತಿಯಾಗಿರ್ತಕ್ಕಂಥ ಸಾಧನೆಯಿಂದ ಅಲ್ಲಿ, ಆದರೆ ತನ್ನ ಯೋಗ್ಯತಾನುಸಾರ ಆನಂದ ಯಾವಾಗಲೂ ಅವನಿಗೆ ಸಿಗ್ತಾ ಇರ್ತದೆ. ಈ ರೀತಿಯಾಗಿ ಸೂತ್ರಗಳಿಂದ ಅಲ್ಲಿಯೂ ಕೂಡ ಪರಮಾತ್ಮನಿಂದ ಭಿನ್ನರಾದ ಜೀವರಲ್ಲಿಯೂ ಕೂಡ ತಾರತಮ್ಯ, ಸುಖದಲ್ಲಿ ತಾರತಮ್ಯ. ಗ್ರಾವಣ ಸೋಮೇ ಮಹೀಯತೆ ಬ್ರಹ್ಮಣೋ ಅನ್ಯಂ ಮುಕ್ತೈ ಪೂಜ್ಯತ್ವಂ. ಸೋಮರಸದಿಂದ ಪರಮಾತ್ಮನನ್ನು ಆರಾಧಿಸಿ ಬ್ರಹ್ಮದೇವರು ಇತರರಿಂದ ಆದರವನ್ನು ಅನುಭವಿಸ್ತಾರೆ. ಅದರಿಂದಾಗಿ ಅಲ್ಲಿಯೂ ಕೂಡ ಪೂಜ್ಯಕರು, ಹಿರಿಯರು, ಕಿರಿಯರು, ಆದರಣೀಯರು, ಅವರಿಗೆ ಆದರ ಮಾಡ್ತಕ್ಕಂಥವರು, ಈ ರೀತಿಯಾದಂಥ ವಿಧಾನಗಳು ಅಲ್ಲಿಯೂ ಇವೆ. ಅದರ ಒಂದು ಛಾಯೆ ಸಂಸಾರದಲ್ಲಿ ನಾವು ಅನುಭವಿಸ್ತಾ ಇರ್ತೇವೆ ಅಂತಿಕೊಂಡಿದ್ದಾರೆ. ಆಚಾರ್ಯರು ಇತ್ಯಾದಿ ಸೂತ್ರೇಭ್ಯಶ್ಚ ಪ್ರತ್ಯಕ್ಷೋಪಯ ಇತಿ ಚೇನ್ನ ಆಧಿಕಾರಿಕಂ ಮಂಡಲಸ್ಥೋಕ್ತೇ ಇತ್ಯಾದಿ ಸೂತ್ರದಿಂದ ವೇದ ಮಂತ್ರಗಳಿಗೆ ಇದೇ ರೀತಿ ಅರ್ಥ ಮಾಡಬೇಕು ಅಂತ ತಿಳ್ಕೊಂಡು ಅಂತ ಹೇಳ್ತಾರೆ. ಇಲ್ಲಿ ಇನ್ನೊಂದು ಮಹತ್ವಪೂರ್ಣವಾದ ವಿಚಾರವನ್ನು ನಾವು ತಿಳಿದುಕೊಳ್ಳಬೇಕಾದ ಅವಶ್ಯಕತೆ ಇದೆ. ಆಚಾರ್ಯದನ್ನು ಬಿಡಿಸಿ ಹೇಳ್ತಾರೆ.
ಸೂತ್ರದಲ್ಲಿ 3-4 ಸೂತ್ರಗಳನ್ನು ಬಿಟ್ಟರೆ, ಭಾಳದ್ರೆ 5 ಸೂತ್ರಗಳನ್ನು ಬಿಟ್ಟರೆ ಉಳಿದ 549 ಸೂಕ್ತಗಳೆಲ್ಲರೂ ಪರಮಾತ್ಮ ಆರಾಧ್ಯ, ಅವನಿಂದ ನಾವು ಸುಖ ಪಡ್ತಕ್ಕಂಥವ್ರು ಅಂತನ್ನೋ ಜೀವಬ್ರಹ್ಮರ ಭೇದವನ್ನೇ ಹೇಳ್ತವೆ. ಮೇಲ್ತೋರಿಕೆ ಒಂದು 4-5 ಸೂತ್ರಗಳು ಅಭೇದ ಹೇಳಿದಂತೆ ಆಗ್ತವೆ. ಅದಕ್ಕೂ ಭೇದ ಅರ್ಥವೇ ಇದೆ, ಆ ಮಾತು ಬೇರೆ. ಹೋಗಲಿ, ಸ್ವಲ್ಪ ಹೊತ್ತು ಅದನ್ನು ಅಭೇದ ಅಂತ ಹೇಳಿದರೆ 449 ಹೇಳಿದ್ದು ಸತ್ಯವೋ, 5 ಸೂತ್ರಗಳು ಹೇಳಿದ್ದು ಸತ್ಯವೋ ಅಂತಲೇ ಇದು ವ್ಯಾವಹಾರಿಕ ಪ್ರಶ್ನೆ. ಆ 5 ಸೂತ್ರಗಳು ಕೂಡ ಜೀವಬ್ರಹ್ಮರ ಅಭೇದವನ್ನು ಹೇಳೋದಿಲ್ಲ. ಅದಕ್ಕೋಸ್ಕರ ನಾವು ತಿಳ್ಕೊಂಡಿದ್ದೇವೆ ಬ್ರಹ್ಮಸೂತ್ರಕ್ಕೆ ಅವರು ಕೂಡ ವ್ಯಾಖ್ಯಾನ ಮಾಡಿದ್ದಾರೆ ಅಂತೇಳಿ. ಆದರೆ ಶಂಕರಾಚಾರ್ಯರು ಬ್ರಹ್ಮಸೂತ್ರಕ್ಕೂ ಕೂಡ ದ್ವೈತಾರ್ಥವನ್ನು ಹೇಳಿ ಕೊನೆಗೆ ತಮ್ಮ ಯುಕ್ತಿಯಿಂದ ಅದನ್ನೇನು ಸೇರಿಸಲಿಕ್ಕೆ ಪ್ರಯತ್ನ ಮಾಡಿದ್ದಾರೆ ಹೊರತು ಸೂತ್ರದ ಡೈರೆಕ್ಟ್ ಅರ್ಥವನ್ನು ತೆಗೆದುಕೊಂಡರೆ ಎಲ್ಲಿಯೂ ನಿಮಗೆ ಅದ್ವೈತದ ವ್ಯಕ್ತಿ ಆಗೋದಿಲ್ಲ. ಉಪನಿಷತ್ತಿನಲ್ಲಿ ಆಗಲೇ ಹೇಳಿದಂತೆ ಅಹಂ ಪ್ರಾಣ ಭವಂ ತ್ವಂ ಪ್ರಾಣ ಅಂತನ್ನೋ ಮಾತುಗಳು, ಯೋಸಾವಸೋ ಸೋಹಮಸ್ಮಿ ಅಂತನ್ನೋದಾಗಲಿ, ಅಹಂ ಬ್ರಹ್ಮಾಸ್ಮಿ ಅಂತನ್ನೋದಾಗಲಿ, ನೇನ ನಾಸ್ತಿ ಕಿಂಚನ, ಉಪನಿಷತ್ನಲ್ಲಿಂಥ ಅನೇಕ ವಾಕ್ಯಗಳು ಸಿಗ್ತದೆ. ಆದರೆ ಜಗತ್ತಿನಲ್ಲಿ ಉಪನಿಷತ್ತು ಒಂದೇ ಪ್ರಮಾಣ ಅಲ್ಲ. ಅದಕ್ಕೆ ಉಪನಿಷತ್ತಿನ ವಾಕ್ಯಕ್ಕೆ ಬ್ರಹ್ಮಸೂತ್ರದಿಂದ ಅರ್ಥ ಮಾಡಬೇಕು. ಇದು ಆಚಾರ್ಯರು ಸಾಧಿಸಿದ ಮಾತು, ನೆನಪಿಟ್ಟುಕೊಳ್ಳಿ, ಭಾಳ ಮಹತ್ವಪೂರ್ಣವಾದ ಮಾತು. ಯಾಕೆ ಅಂತಂದರೆ ಸೂತ್ರಗಳನ್ನು ವೇದವ್ಯಾಸ ದೇವರು ಬರೆದದ್ದೇ ವೇದಗಳ ಅರ್ಥವನ್ನು ನಿರ್ಣಯಿಸುವುದಕ್ಕೋಸ್ಕರ. ನಚ ಸೂತ್ರೇಷು ನಿಶ್ಚಿತಾರ್ಥಸ್ಯ, ಸೂತ್ರದಲ್ಲಿ ಮಂತ್ರಗಳಿಗೆ ಇದೇ ರೀತಿ ಅರ್ಥ ಮಾಡುವಂತ ಹೇಳಿದದ್ದನ್ನು ಅದನ್ನು ಬಿಟ್ಟು ಬೇರೆ ಅರ್ಥ ಮಾಡಲಿಕ್ಕೆ ಯಾರಿಗೂ ಅಧಿಕಾರವಿಲ್ಲ. ವಕ್ತುಂ ಯುಜ್ಯತೆ ನಿರ್ಣಾಯಕತ್ವಾತ್ ತೇಷಾಂ. ಹೀಗಾಗಿ ಉಳಿದವರು ವೇದದಲ್ಲಿ ಇಂಥ ಒಂದು ಮಂತ್ರ ಬರ್ತದೆ, ಉಪನಿಷತ್ನಲ್ಲಿ ಇಂಥ ಶಬ್ದಗಳು ಬಂದಿದೆ, ಇಂಥ ವಾಕ್ಯಗಳು ಬಂದಿವೆ, ಆದ್ದರಿಂದಾಗಿ ಜೀವಬ್ರಹ್ಮಕ್ಕೆ ಇತ್ಯಾದಿಗಳನ್ನು ಹೇಳಿ ಪ್ರಯತ್ನ ಮಾಡ್ತಾರೆ. ಆದರೆ ಆಚಾರ್ಯರು ಹೇಳ್ತಾರೆ ಬ್ರಹ್ಮಸೂತ್ರದ ನಿರ್ಮಿತಿಯಾದದ್ದೇ ವೇದಗಳ ಅರ್ಥವನ್ನು ನಿರ್ಣಯ ಮಾಡೋದಕ್ಕೋಸ್ಕರ. ವೇದದ ಮಂತ್ರಗಳು, ಉಪನಿಷತ್ ಮಂತ್ರಗಳು ಮೇಲೆ ಕಾಣುವುದಕ್ಕೋಸ್ಕರ ಜೀವಬ್ರಹ್ಮೈಕ್ಯವನ್ನಾಗಲಿ, ಒಬ್ಬನೇ ಬ್ರಹ್ಮ ಉಳಿದದ್ದಲು ಮಿಥ್ಯ ಅಂತನ್ನೋದಾಗಲಿ ಅನ್ನುವ ಅರ್ಥ ಮೇಲೆ ಕಾಣಿಸಿದರೂ ಕೂಡ ಅಂಥವುಗಳಿಗೆ ಬ್ರಹ್ಮಸೂತ್ರ ಏನು ಅರ್ಥ ಮಾಡಿದೆ ಆ ಅರ್ಥವನ್ನೇ ತಿಳಿದುಕೊಳ್ಬೇಕು. ಇಲ್ಲದೇ ಇದ್ದರೆ ಅತಿ ಪ್ರಸಂಗ ಬರ್ತದೆ. ಯಾಕೆ? ಉಪನಿಷತ್ತಿನಲ್ಲಿ ಆ ಶಬ್ದದ ವಿಚಾರ, ಪರಮಾತ್ಮನ ಅದ್ಭುತವಾದಂಥ ರಹಸ್ಯಾತ್ಮವಾದ ಅರ್ಥ, ಅದು ಪರಂಪರೆಯಿಂದ ಬಂದಿರತಕ್ಕಂಥ ಒಂದು ಅರ್ಥ. ನಾವು ಡಿಕ್ಷನರಿ ಇಟ್ಕೊಂಡು ಅರ್ಥ ಹೇಳಲಿಕ್ಕೆ ಬರೋದಿಲ್ಲ. ಆದ್ದರಿಂದ ಬ್ರಹ್ಮಸೂತ್ರ ರಹಿತವಾಗಿ ವೇದಾರ್ಥ ಮಾಡ್ತಕ್ಕಂಥದ್ದು ಇದೊಂದು ವೇದದ ಮೇಲೆ ಮಾಡ್ತಕ್ಕಂಥ ಅಪಚಾರ ಅಂತನ್ನುವುದನ್ನು, ದೊಡ್ಡ ವಾದವನ್ನು, ಅತಿ ಸಾರ್ಥಕವಾದವನ್ನು ಮಂಡಿಸಿದಿರ್ತಕ್ಕಂಥವರು ಶ್ರೀಮದಾಚಾರ್ಯರು. ಅಷ್ಟೇ ಅಲ್ಲ, ಭಗವದ್ಗೀತೆಯಲ್ಲಿ ಪರಮಾತ್ಮ ಈ ಮಾತನ್ನು ಬಿಡಿಸಿ ಹೇಳ್ತಾನೆ. ಬಹುನಾತ್ರ ಕಿಮುಕ್ತೇನ ಬ್ರಹ್ಮಸೂತ್ರ ಪದೈಶ್ಚೈವ ಹೇತು ಮದ್ಭಿರ್ವಿನಿಶ್ಚಿತೈ. ಬ್ರಹ್ಮಸೂತ್ರ ಪದಗಳಿಂದ ಯುಕ್ತಿ ಪುರಸ್ಸರವಾಗಿ ವೇದಾರ್ಥ ನಿರ್ಣಯಿಸಲ್ಪಟ್ಟಿದೆ. ಆ ವೇದಾರ್ಥವನ್ನೇ ಪ್ರಮಾಣ ಅಂತ ಇಟ್ಕೊಳ್ಬೇಕು. ವೇದೈಶ್ಚ ಸರ್ವೈ ಅಹಮೇವ ವೇದ್ಯ. ವೇದದ ಪ್ರತಿಯೊಂದು ಮಂತ್ರಗಳು, ಪ್ರತಿಯೊಂದು ಶಬ್ದಗಳು, ಪ್ರತಿಯೊಂದು ಪದಗಳು ಕೂಡ ನನ್ನ ಶ್ರೇಷ್ಠತೆಯನ್ನು, ನನ್ನ ಸರ್ವೋತ್ತಮತ್ವವನ್ನೇ ಹೇಳುತ್ತವೆ ಅಂತ ತಿಳ್ಕೊಂಡಂಥೇಳಿ ಪರಮಾತ್ಮ ಹೇಳಿದ್ದಾನೆ. ಅಷ್ಟೇ ಅಲ್ಲ, ಆದಿತ್ಯ ಪುರಾಣ ಹೇಳ್ತಾರೆ, ಶ್ವೇತದ್ವೀಪಕ್ಕೆ ಹೋಗಿ ವಾಸುದೇವನನ್ನು ಕಂಡು ಅವನ ಅನುಗ್ರಹವನ್ನು ಪಡೆಯದೆ
ಅವನಿಗೆ ಮುಕ್ತಿ ಆಗೋದೇ ಇಲ್ಲ, ಲಿಂಗ ಶರೀರ ಭಂಗ ಆಗೋದೇ ಇಲ್ಲ. ಹಾಗಾದರೆ ಜೀವ ಬ್ರಹ್ಮ ಒಂದೇ ಆಗಲಿಕ್ಕೆ ಸಾಧ್ಯತೆ ಇದೆ. ವಾಸುದೇವನ ಅನುಗ್ರಹವಿಲ್ಲದೆ ಆಗೋದಿಲ್ಲ ಅಂತ ತಿಳ್ಕೊಂಡ್ರೆ ಬಹುನಾತ್ರ ಕಿಮುಕ್ತೇನ ಎಷ್ಟು ಯುಕ್ತಿ ಹೇಳಿದರೂ ಕೂಡ ಒಪ್ಪದೇ ಇರತಕ್ಕಂಥ ನಿಮಗೆ ಇದಕ್ಕಿಂತ ಹೆಚ್ಚೇನು ಹೇಳಬೇಕು? ಎಲ್ಲಿಯವರೆಗೂ ಶ್ವೇತದ್ವೀಪದಲ್ಲಿ ಹೋಗಿ ಅಲ್ಲಿರ್ತಕ್ಕಂಥ ವಾಸುದೇವನನ್ನು ಕಂಡು ಆ ನಂತರ ಲಿಂಗ ಶರೀರ ಭಂಗವಾಗದೇ ಹೊರತು ಮೋಕ್ಷ ಆಗೋದಿಲ್ಲ ಅನ್ನೋದನ್ನು ಅತಿ ಸ್ಪಷ್ಟವಾದ ರೀತಿಯಲ್ಲಿ ಹೇಳಿದ್ದರಿಂದಾಗಿ ಬ್ರಹ್ಮಸೂತ್ರದ ಆಧಾರದಿಂದಲೇ ವೇದ ಮಂತ್ರಗಳಿಗೆ ಅರ್ಥ ಮಾಡಬೇಕು ಅಂತನ್ನೋದನ್ನು ನಿಮಗೆ ನಾನು ಅಥರ್ವಣೋಪನಿಷತ್ತಿನ ವಿಚಾರ ಸಂದರ್ಭದಲ್ಲಿ ಅಲ್ಲಿ ಬಂದ ಆಚಾರ ವಿಚಾರವನ್ನು ಹೇಳಿದ್ದೆ. ಮೃಗಾದ್ಯ ಅಪರಾವಿದ್ಯ ಯದಾ ವಿಷ್ಣುರ್ನವಾಚಕ. ವೇದ ಮಂತ್ರಗಳು ಉಪನಿಷತ್ ಮಂತ್ರಗಳಿಂದ ಪರಮಾತ್ಮನ ಸರ್ವೋತ್ತಮತ್ವವನ್ನು, ಜೀವಬ್ರಹ್ಮರ ಭೇದವನ್ನು, ಪಂಚಭೇದಗಳನ್ನು, ಜೀವರಲ್ಲಿಯೂ ಇರತಕ್ಕಂಥ ದೇವರಲ್ಲಿ ಎಲ್ಲರಲ್ಲಿಯೂ ಇರತಕ್ಕಂಥ ತಾರತಮ್ಯವನ್ನು ವೇದ ಮಂತ್ರಗಳಿಂದ ನಾವು ಅರ್ಥ ಮಾಡಿಕೊಳ್ಳದೇ ಇದ್ದರೆ ಅದು ಆ ರೀತಿ ಅರ್ಥ ಆಗುವವರೆಗೆ ಆ ವೇದ ಮಂತ್ರಗಳು ಸಾಮಾನ್ಯ ಪ್ರಮಾಣಗಳು. ಯಾವಾಗ ಬ್ರಹ್ಮಸೂತ್ರದ ಯುಕ್ತಿಯಿಂದ ವೇದ ಮಂತ್ರಕ್ಕೆ ಇದೇ ರೀತಿ ಅರ್ಥ ಮಾಡಬೇಕು ಅಂತನ್ನೋದು ಗೊತ್ತಾಗಿ ವೇದಗಳನ್ನು ವಿಷ್ಣು ಪರವಾಗಿ ಯಾವಾಗ ನಾವು ತಿಳಿದುಕೊಳ್ತೇವೆಯೋ, ವೇದಗಳನ್ನು ಎಲ್ಲ ವೇದಗಳು ವಿಷ್ಣು ಸರ್ವೋತ್ತಮತ್ವವನ್ನೇ ಹೇಳ್ತೇವೆ ಅಂತೇಳಿ ಯಾವಾಗ ನಾವು ಅರ್ಥ ಮಾಡಿಕೊಳ್ತೇವೋ ಆಗ ಋಗ್ವೇದಗಳು ಕೂಡ ಪರವಿದ್ಯೆ, ಶ್ರೇಷ್ಠ ವಿದ್ಯೆ ಅಂತ ಅನಿಸ್ಕೊಳ್ತೇವೆ. ಯದಾ ಮೃಗಾದ್ಯಾ ಅಪರಾವಿದ್ಯಾ ಯದಾ ವಿಷ್ಣುರ್ನವಾಚಕ ತಾಯೇವ ಪರಮಾವಿದ್ಯಾ ಯದಾ ವಿಷ್ಣುಸ್ತು ವಾಚಕ ಅಂತ್ಯಕೊಂಡಂಥೇಳಿ ಪರಾಪರ ದ್ವೇ ವಿದ್ಯೆ ವೇದಿತೆ ವೇ ಪರಾಚ ಅಪರಾಚ ಅಂಥೇಳಿ ಏನು ಅಥರ್ವಣ ಉಪನಿಷತ್ನಲ್ಲಿ, ಯಾವುದಕ್ಕೆ ಮುಂಡಕೋಪನಿಷತ್ತು ಅಂತ ಇವರು ಕರೀತಾರೆ, ಅದರಲ್ಲಿ ಇದು ಸ್ಪಷ್ಟವಾಗಿರ್ತಕ್ಕಂಥ ವಿಚಾರ ಬಂದಿದೆ. ಅದನ್ನೇ ಆಚಾರ್ಯರಲ್ಲಿ ನಮಗೆ ಮಾರ್ಗದರ್ಶನ ಮಾಡ್ತಾರೆ. ಯಾಕೆ ಅನೇಕ ಜನರ ಪ್ರವಚನ ಕೇಳುವಾಗ ಬೇರೆ ಬೇರೆ ವಿಚಾರ ಬಂದಾಗ ಸಂಶಯ ಬರ್ತದೆ. ಐತರೇಯ ಉಪನಿಷತ್ತು ಅದನ್ನು ನಿರ್ಣಯ ಮಾಡಿ ಹೇಳ್ತಾರೆ. ಮುಕ್ತಿಯ ವಿಚಾರ, ಮುಕ್ತಿ ತಾರತಮ್ಯದ ವಿಚಾರ ಎಲ್ಲವೂ ವೇದದಲ್ಲಿ ಬಂದಿವೆ. ಆದರೆ ಅದನ್ನು ಸೂತ್ರಗಳ ತಳಹದಿಯಲ್ಲಿ ಅವುಗಳನ್ನು ಅರ್ಥ ಮಾಡಿಕೊಳ್ಳಲಿಕ್ಕೆ ಪ್ರಯತ್ನ ಮಾಡಬೇಕು ಅಂತನ್ನುವುದನ್ನು ತಿಳಿಸ್ಕೊಡ್ತಾ ಇದ್ದಾರೆ. ಇಲ್ಲ ಮತ್ತು ಈ ರೀತಿಯ ಅರ್ಥ ಮಾಡಲಿಕ್ಕೆ ಬರ್ತದಲ್ಲ ಅಂತ ತಿಳ್ಕೊಂಡಂತಂದರೆ ನಿರ್ಣಾಯಕವಾಗಿರ್ತಕ್ಕಂತಹ ಭಗವಂತನ ವಾಕ್ಯಗಳನ್ನು ಬಿಟ್ಟು, ಅಂದರೆ ಬ್ರಹ್ಮಸೂತ್ರದ ನಿರ್ಣಾಯಕವಾಗಿರ್ತಕ್ಕಂಥ ಯುಕ್ತಿಗಳನ್ನು ಬಿಟ್ಟು ನಮಗೆ ಹೀಗೆ ಅರ್ಥ ಹೊಳಿತದೆ, ಅವರು ಕೂಡ ವಿದ್ವಾಂಸರು, ಅವ್ರಿಗೂ ಅರ್ಥ ಹೊಳಿದಿದೆ, ಅದ್ಯಾಕೆ ಸತ್ಯ ಆಗಬಾರ್ದು? ಇಲ್ಲ, ನಮಗೆ ಹೊಳೆದ ಅರ್ಥ ಸರಿ ಹೋಗೋದಿಲ್ಲ, ಪರಮಾತ್ಮ ಹೇಳಿದ ಅರ್ಥವೇ ಸರಿಯಾದದ್ದು. ಆದ್ದರಿಂದಾಗಿ ಅವುಗಳು ಆ ರೀತಿಯಾದಂಥ ವಿಚಾರಗಳು ತಲೆ ತಿಳ್ಕೊಳ್ಬಾರ್ದು. ನಚ ಭೋಗರಹಿತ ಮುಕ್ತಿರ್ನಾಮಾನ್ಯಸ್ತಿ ಇತ್ಯತ್ರ ಕೆಂಚಿನ್ಮಾನಂ. ಅವರ ಪ್ರಕಾರ ಮುಕ್ತಿ ಅಂತ ತಿಳ್ಕೊಂಡಂತಂದರೆ ಬ್ರಹ್ಮನಾಗುವುದು, ಅಲ್ಲಿ ಯಾವ ಭೋಗ ಇಲ್ಲ, ಶುದ್ಧ ಬುದ್ಧ ಮುಕ್ತ ಸ್ವಭಾವ ಕಲ್ಲಾಗುವುದು ಅಂತ ಅರ್ಥ. ಇದಕ್ಕೇನಾದರೂ ಪ್ರಮಾಣ ಇದೆ? ಆಚಾರ್ಯ ಹೇಳ್ತಾರೆ ಇಂತಹ ಪ್ರಮಾಣವೇ ಇಲ್ಲ ಅಂತ ತಿಳ್ಕೊಂಡಂತ. ಮುಕ್ತಿಯಲ್ಲಿ ಭೋಗ ಇಲ್ಲ ಅಂತ ತಿಳ್ಕೊಂಡಂತನ್ನುವ ನಾನೇ ಬ್ರಹ್ಮ ಅಂತಕ್ಕಂಥವರ ವಾದವನ್ನು ಆಚಾರ್ಯ ಹೇಳ್ತಾರೆ, ಇದಕ್ಕೆ ಏನಾದರೂ ಒಂದು ಪ್ರಮಾಣ ತೋರಿಸ್ತೀರಾ ನೀವು? ನಾನು ಅಲ್ಲಿ ಭೋಗ ಇದೆ ಅಂತ ಎಷ್ಟು ಪ್ರಮಾಣ ಕೊಡ್ತೇನೆ ನೋಡಿಕೊಳ್ಳಿ. ಭುಂಜತೆ ಪುರುಷಂ ಪ್ರಾಪ್ಯ ಯಥಾ ದೇವಗ್ರಹಾದಯ ತಥಾ ಮುಕ್ತಾವಪಿ ಉತ್ತಮಾಯಾಮ್ ವಿಷ್ಣುಮಾವಿಶ್ಯ ಭುಂಜತೆ. ಇಲ್ಲಿ ವ್ಯವಹಾರದಲ್ಲಿ ದೇವರ ಅನುಗ್ರಹ ಪಡೆದ ವ್ಯಕ್ತಿಗಳು ಜೀವನದಲ್ಲಿ ಹೇಗೆ ಸುಖಿಗಳಾಗಿರ್ತಾರೆಯೋ ಅದೇ ರೀತಿಯಾಗಿ ಮುಕ್ತಿಯಲ್ಲಿಯೂ ಕೂಡ ಪರಮಾತ್ಮ ಅನುಗ್ರಹ ಬೇಕು, ಅಲ್ಲಿ ಬೇಕಾದಷ್ಟು ಭೋಗಗಳನ್ನು ಅನುಭವಿಸ್ತಾರೆ. ವಿಷ್ಣುರ್ ವಶಾಶ್ಚತೆ ಸರ್ವ. ಮುಕ್ತಿಯಲ್ಲೂ ಕೂಡ ಅವರು ಪರಮಾತ್ಮನ ಅಧೀನರಾಗೇ ಇರ್ತಾರೆ. ಸರ್ವದಾ ದುಃಖವರ್ಜಿತ. ಅಲ್ಲಿ ದುಃಖ ಇರೋದಿಲ್ಲ, ಅಲ್ಲಿ ಸುಖ ದುಃಖರಹಿತವಾದಂಥ ಶೂನ್ಯಾವಸ್ಥೆಯೂ ಅಲ್ಲಿರೋದಿಲ್ಲ.
ಆದರೆ ಇಷ್ಟೇ, ಪರಮಾತ್ಮ ಯಾವ ಆನಂದವನ್ನು ಅನುಭವಿಸ್ತಾನೆ, ಪರಮಾತ್ಮನ ಯಾವ ಗುಣಗಳ ಅನಂತ ಗುಣಗಳ ಆನಂದ ಅನುಭವಿಸ್ತಾನೆ, ಅದು ಮುಕ್ತರಾದ ಜೀವರಿಗೆ ಇರೋದಿಲ್ಲ. ಇಲ್ಲಿ ವಿಶಿಷ್ಟಾದ್ವೈತ ಮತದ ವಿಚಾರವನ್ನು ಇಲ್ಲಿ ಅಲ್ಲಗಳೆಯುತ್ತಾ ಇದ್ದಾರೆ ಆಚಾರ್ಯರು. ಪರಮಾತ್ಮನ ಗುಣಗಳ ಸುಖ ಇವರಿಗೆ ಸರ್ವತಾ ಸಿಕ್ಕೋದಿಲ್ಲ. ತಾರತಮ್ಯಾನುಸಾರವಾಗಿ ಯಥಾಶಕ್ತಿ ತಮ್ಮ ಭೋಗಗಳನ್ನು ಅನುಭವಿಸ್ತಾರೆ. ಪರಮಾತ್ಮನ ಶರೀರದಲ್ಲಿ ಇದ್ದಾಗಲೂ ಆಶ್ರಯ ಪಡೆದಾಗಲೂ ಮುಕ್ತರಿಗೆ ತಮ್ಮ ಸುಖವೇ ಪರಮಾತ್ಮನ ಸುಖ ಸಿಗ್ತದೆ ಅಂತ ತಿಳ್ಕೊಳ್ಬೇಡಿ. ಕೆಲವು ಕಲ್ಪನೆ ಮಾಡಿದ್ದಾರೆ, ಪರಮಾತ್ಮನಲ್ಲಿ ನಾವು ಐಕ್ಯ ಹೊಂದಿದಾಗ ಅವನೇ ಸುಖ, ಅವನ ಸುಖವನ್ನೇ ನಾವು ಅನುಭವಿಸ್ತೇವೆ ಅಂತಕೊಂಡಂತ. ಅದು ಕೂಡ ಇಲ್ಲ. ಸ್ಕಂದ ಪುರಾಣ ಹೇಳ್ತದೆ, ಅಲ್ಲಿಯೂ ನಮ್ಮ ಯೋಗ್ಯತಾನುಸಾರವಾದ ಸುಖವೇ ಇರ್ತದೆ, ಪರಮಾತ್ಮನ ಸುಖವೇ ಬೇರೆ, ಅದು ಅವನು ಮಾತ್ರ ಅನುಭವಿಸ್ತಾನೆ ಅಂತ. ಇಲ್ಲ ಅಲ್ಲಿ ಹೋದ್ಮೇಲೆ ಸಮಾಧಾನ ಆಗ್ತಾರೆ ಅಂತ ತಿಳ್ಕೊಂಡಂತಂದರೆ ಭಗವದ್ಗೀತೆ ತಿಳಿತದೆ, ಸಮತ್ವ ಇದೆ. ಯಾವ ಸಮತ್ವ ಇದೆ? ಕೇವಲ ಪರಮಾತ್ಮ ಎಂದಿಗೂ ಸೃಷ್ಟಿಯಲ್ಲಿ ಹುಟ್ಟಿ ಬರೋದಿಲ್ಲ, ಪ್ರಳಯದಲ್ಲಿ ಅವನು ನಾಶವನ್ನು ಹೊಂದೋದಿಲ್ಲ. ಅದೇ ರೀತಿಯಾಗಿ ಮುಕ್ತರೂ ಕೂಡ ಇದಂ ಜ್ಞಾನಮುಪಾಶ್ರಿತ್ಯ ಮಮ ಸಾಧರ್ಮ್ಯಮಾಗತಃ, ಮುಕ್ತಿಯಲ್ಲಿ ಬಂದಿರತಕ್ಕಂಥವರು ನನ್ನ ಎರಡು ಗುಣಗಳ ಸಮಾನತೆಯನ್ನು ಹೊಂತಾರೆ. ಅಸ್ವತಂತ್ರರಾದ ಸಮಾನತೆ ಏನು? ಸರ್ಗೇ ಪುನೋಪಜಾಯಂತೆ, ಮತ್ತೆ ಪುನಃ ಅವ್ರಿಗೆ ಹುಟ್ಟಿಲ್ಲ, ಮತ್ತು ಪ್ರಳಯದಲ್ಲಿ ದುಃಖ ಇಲ್ಲ. ಇವೆರಡು ನನ್ನಲ್ಲಿರ್ತಕ್ಕಂಥ ಇದೆ, ಅಷ್ಟು ಮಾತ್ರ ಅವರಿಗೆ ಸಿಗ್ತದೆ. ನನ್ನ ಸಮಾನ ಸುಖ ಸಿಗ್ತದೆ, ನಾನು ಸಮಾನ ಸೃಷ್ಟಿ ವ್ಯವಹಾರಗಳನ್ನು ಮಾಡಲಿಕ್ಕೆ ಅನುಕೂಲವಾಗ್ತದೆ, ಇದು ಯಾವುದೂ ಸಾಧ್ಯವಿಲ್ಲ. ಆದ್ದರಿಂದಾಗಿ ನಾನು ಸುಖದಲ್ಲಿ ಸುಖ ತಾರತಮ್ಯ ಇಲ್ಲ, ಬ್ರಹ್ಮ ಸಮಾನ ಸುಖ ಅನುಭವಿಸ್ತೇವೆ ಅನ್ನುವ ಮಾತುಗಳು ಕೂಡ ಯೋಗ್ಯವಾಗಿರ್ತಕ್ಕಂಥವುಗಳ. ಅದಕ್ಕೆ ಆ ರೀತಿ ಅರ್ಥ ಮಾಡಬಾರ್ದು ಅಂತ ಇದ್ದಾರೆ. ತಸ್ಮಾನ್ ಮುಕ್ತೈರಪಿ ಯಜ್ಯಮಾನ, ಅಲ್ಲಿಯೂ ಕೂಡ ಮುಕ್ತಿಯಲ್ಲೂ ಪರಮಾತ್ಮ ಪೂಜ್ಯನಾಗೇ ಇರ್ತಾನೆ, ಆರಾಧ್ಯನಾಗೇ ಇರ್ತಾನೆ. ಸರ್ವಸ್ಮಾತ್ ಭಿನ್ನ, ಎಲ್ಲರಿಂದ ಭಿನ್ನನಾಗಿರ್ತಾನೆ ಪರಮಾತ್ಮ. ಸರ್ವನಾಮ, ಜಗತ್ತಿನಲ್ಲಿ ಪ್ರತಿರ್ತಕ್ಕಂಥ ಏನೇನು ಹೆಸರಿದೆ ಅದು ಪರಮಾತ್ಮನ ವಿಶಿಷ್ಟತೆಗಳನ್ನೇ ತಿಳಿಸುತ್ತವೆ. ಸರ್ವಶಕ್ತಿ, ಎಲ್ಲರಿಗಿಂತ ಹೆಚ್ಚಾದ ಪರಿಪೂರ್ಣ ಶಕ್ತಿ ಉಳ್ಳವನು. ಸರ್ವಗುಣ ಸಂಪೂರ್ಣನಾದ ನಾರಾಯಣನೇ ಶ್ರುತಿ ಸ್ಮೃತಿ ಸೂತ್ರಗಳಿಂದ ಸೂಚಿಸಲ್ಪಡ್ತಾನೆ. ಈ ರೀತಿಯಾಗೇ ಅರ್ಥ ಮಾಡಿಕೊಳ್ಳಬೇಕೇ ಹೊರತು ಎಂದಿಗೂ ನಾವು ಅವನು ಒಂದಾಗುವುದಿಲ್ಲ. ಇದನ್ನು ಮನುಷ್ಯ ಅತಿ ಕಟ್ಟುನಿಟ್ಟಾಗಿ ಇದನ್ನು ಮನಸ್ಸಿನಲ್ಲಿ ನಿರ್ಧಾರ ಮಾಡಬೇಕು ಅಂತನ್ನೋದನ್ನು ಆಚಾರ್ಯರು ತಿಳಿಸಿಕೊಡ್ತಾ ಇದ್ದಾರೆ. ಬೃಹತಿ ಶರೀರ, ಬೃಹತಿ ಸಹಸ್ರ, ಇದೊಂದು ಅದ್ಭುತವಾಗಿರ್ತಕ್ಕಂಥ ಸಾಹಿತ್ಯ ನಮಗೆ ಸಿಕ್ಕಿದೆ. ಐತರೇಯ ಉಪನಿಷತ್ತು ಹೆಜ್ಜೆ ಹೆಜ್ಜೆಗೂ ತಿಳಿಸಿಕೊಡ್ತಾರೆ. ಛಂದಸ್ಸಿನಲ್ಲಿ ಅತಿ ದೊಡ್ಡ ಛಂದಸ್ಸು 36 ಅಕ್ಷರಗಳಿಂದ ಕೂಡಿದ ಛಂದಸ್ಸು. ಬೃಹತಿ ಅಂತ ಅದಕ್ಕೆ ಹೆಸರು, ದೊಡ್ಡ ಛಂದಸ್ಸು ಅಂತ ಹೆಸರು. ಈ ಛಂದಸ್ಸಿನಲ್ಲಿ 36 ಅಕ್ಷರಗಳು. ಅಕ್ಷರಗಳಲ್ಲಿಯೂ ಕೂಡ 36 ಸ್ವರಗಳು, 36 ವ್ಯಂಜನಗಳು. 36 72 ಇಂಥ 1000 ಮಂತ್ರಗಳು, 36,000 ವ್ಯಂಜನಗಳು, 36,000 ಸ್ವರಗಳು. ಇವು ಪರಮಾತ್ಮನ ರೂಪಗಳೇ. ಉಪನಿಷತ್ತು ಈ ಮಾತನ್ನು ತಿಳಿಸಿ ಹೇಳುತ್ತದೆ. ತತ್ವ ಇದಂ ಬೃಹತಿ ಸಹಸ್ರಂ ಸಂಪನ್ನಂ. ಬೃಹತಿ ಸಹಸ್ರ ಇದು ಪರಮಾತ್ಮನ ವಿಶಿಷ್ಟ ಮಹಿಮೆಗಳನ್ನು ತಿಳಿಸಿಕೊಡ್ತದೆ. ತಸ್ಯ ಯಾನಿ ವ್ಯಂಜನಾನಿ, 36,000 ವ್ಯಂಜನಗಳು ಅಂತೇನಿವೆ, ಅದು ಪರಮಾತ್ಮನ ರೂಪವೇ. ಯೋಗೋಢ ಸ ಆತ್ಮ. ಬೃಹತಿ ಸಹಸ್ರದ ಎಲ್ಲ ಸ್ವರಗಳು ಕೂಡ ಪರಮಾತ್ಮನನ್ನೇ ತೋರಿಸಿಕೊಡ್ತವೆ. ಅಷ್ಟೇ ಅಲ್ಲ, ಅದನ್ನು ತಿಳಿಸುವುದಕ್ಕೋಸ್ಕರ
ಆ ಸ್ವರವ್ಯಂಜನಗಳಿಗೆ ಅಭಿಮಾನಿಗಳಾದ ದೇವತೆಗಳಿದ್ದಾರೆ. ಬೃಹತಿ ಸಹಸ್ರದಲ್ಲಿ 36,000 ವ್ಯಂಜನಗಳು ಅಂತೇನಿವೆ. ಸ್ವಯಂಭುವ ಮನು, ಎಲ್ಲ ನಮ್ಮ ಜೀವದ ಶರೀರಗಳಿಗೆ ಅಭಿಮಾನಿಯಾದ ಸ್ವಯಂಭುವ ಮನು ಅದಕ್ಕೆ ಅಭಿಮಾನಿ ದೇವತೆ. ಅಭಿಮಾನಿ ದೇವತೆ ಅಂತ ತಿಳ್ಕೊಂಡಂಥದ್ರೇನು, ಅವುಗಳನ್ನು ನಮಗೆ ತಿಳಿಸಿಕೊಡ್ತಕ್ಕಂಥವನು ಅಂತ ಅರ್ಥ. ಊಷ್ಮಾಣ, ಅಲ್ಲಿ ಊಷ್ಮಾಕ್ಷರಗಳು ಅಂತ ತಿಳ್ಕೊಂಡಂತೆ ಅಲ್ಲಿ ಘೋಷ ಅಕ್ಷರಗಳು ಅಂತೇನಿವೆ. ಘೋಷ ಅಂತ ತಿಳ್ಕೊಂಡಂತಂದರೆ ಯಾವುದು ಸ್ಪಷ್ಟವಾಗಿ ಉಚ್ಚಾರಣೆಗೆ ಸಿಗ್ತವೆ ಅಂತ ಅಕ್ಷರಗಳಿಗೆ ಘೋಷ ಅಂತ ತಿಳ್ಕೊಂಡಂತೇಳಿ ಕರೀತಾರೆ. ಅವುಗಳಿಗೆ ಬ್ರಹ್ಮದೇವರ ಅಭಿಮಾನಿ. ಅಲ್ಲಿರ್ತಕ್ಕಂಥ ಊಷ್ಮ ವ್ಯಂಜನಗಳು ಅಂತ ತಿಳ್ಕೊಂಡಂತಂದರೆ ಕಠೋರ ವ್ಯಂಜನಗಳು ಅಂತೇನಿವೆ, ಅವು ಊಷ್ಮ ವ್ಯಂಜನಗಳು ಅಂತ ತಿಳ್ಕೊಂಡಂತ ಅನಿಸ್ಕೊಳ್ತೇವೆ. ಅವುಗಳಿಗೆ ವಾಯುದೇವರು ವಿಶೇಷವಾಗಿರ್ತಕ್ಕಂಥ ಅಭಿಮಾನಿ ದೇವತೆಗಳು. ಈ ದೇವತೆಗಳಂತರ್ಗತನಾದ ಬೃಹತಿ ಸಹಸ್ರ ಪ್ರತಿಪಾದ್ಯನಾದ ಪರಮಾತ್ಮನನ್ನು ಉಪಾಸನೆ ಮಾಡಿ ವಶಿಷ್ಠರು ತಮ್ಮ ಎಲ್ಲ ಋಷಿಗಳಲ್ಲಿ ಶ್ರೇಷ್ಠರು ಅಂತ ಅನಿಸ್ಕೊಂಡ್ರು. ಅಂದರೆ ಪರಮಾತ್ಮನ ವಿಷಯ ಹೆಚ್ಚೆಚ್ಚು ತಿಳಿದುಕೊಂಡವರು ಯಾವಾಗಲೂ ಶ್ರೇಷ್ಠರು. ನಮಗಿಂತ ನಮ್ಮ ಗುರುಗಳು ಶ್ರೇಷ್ಠರು, ಯಾಕೆ ನಮಗಿಂತ ಪರಮಾತ್ಮನ ಬಗ್ಗೆ ಅವರಿಗೆ ಹೆಚ್ಚಿಗೆ ಗೊತ್ತಿದೆ. ಸ್ವಾಮಿಗಳು ಶ್ರೇಷ್ಠವರು, ಅವರಿಗೆ ನಮಗಿಂತ ಬಹಳ ಹೆಚ್ಚು ಗೊತ್ತಿದೆ. ಅಷ್ಟೇ ಅಲ್ಲ, ಈ ಬೃಹತಿ ಸಹಸ್ರದ ರಹಸ್ಯವನ್ನು ಬ್ರಹ್ಮರೇಯ ದೇವರಿಂದ ತಿಳಿದುಕೊಂಡು ಇಂದ್ರ ವಿಶ್ವಾಮಿತ್ರರಿಗೆ ಉಪದೇಶವನ್ನು ಮಾಡ್ತಾನೆ. ಈ ರಹಸ್ಯವನ್ನೇ ಇಂದ್ರನು ಭರದ್ವಾಜ ಋಷಿಗಳಿಗೂ ಉಪದೇಶ ಮಾಡ್ತಾನೆ. ಅವರು ತಮ್ಮ ಯೋಗ್ಯ ಶಿಷ್ಯರಿಗೆ ಇದನ್ನು ಉಪದೇಶ ಮಾಡ್ತಾರೆ. ಇಂದ್ರ ಇದನ್ನು ತಿಳಿದು ಉಪದೇಶ ಮಾಡಿದ್ದರಿಂದಾಗಿ ಎಲ್ಲ ಯಜ್ಞಗಳಿಗೂ ಕೂಡ ಇಂದ್ರನಿಗೆ ವಿಶೇಷವಾದ ಆಹುತಿಗಳನ್ನು ಕೊಡಲಾಗ್ತದೆ. ಯಾಕೆ? ಪರಮಾತ್ಮನ ಹೆಚ್ಚಿಗೆ ತಿಳಿದುಕೊಂಡಿದ್ದಾನೆ ಅಂತ ತಿಳ್ಕೊಂಡಂತೆ. ಪರಮಾತ್ಮನನ್ನು ಹೆಚ್ಚಿಗೆ ತಿಳಿದುಕೊಂಡಿದ್ದಾನೆ, ಆದ್ದರಿಂದ ಇಂದ್ರನಿಗೆ ದೇವತೆಗಳಲ್ಲಿ ಶ್ರೇಷ್ಠತೆ ಬಂದಿದೆ. ಬೃಹತಿ ಸಹಸ್ರ ವೇದದ ಕೇವಲ ವೇದ ಮಂತ್ರ ಅಲ್ಲ, ವೇದ ಬ್ರಾಹ್ಮಣ ಮಂತ್ರಗಳನ್ನು ಸೇರಿಸಿ ಮೊಟ್ಟ ಮೊದಲು ವಿಶ್ವಾಮಿತ್ರರು ಇದನ್ನು ಕಂಡುಕೊಂಡು ಇದನ್ನು ಬೃಹತಿ ಸಹಸ್ರಂ ಸಂಪನ್ನಂ 36 ಅಕ್ಷರಗಳ 1,000 ಮಂತ್ರಗಳನ್ನು ಅವರು ಕಂಡುಕೊಂಡರು. ಇಲ್ಲಿ 36,000 ಅಕ್ಷರಗಳಿವೆ. ತಾವಂತಿ ಶತ ಸಂವತ್ಸರಾನ್ನಾಂ ಸಹಸ್ರಾಣಿ ಭವಂತಿ. ಮನುಷ್ಯರ ಜೀವಮಾನ 100 ವರ್ಷ. ಒಂದು ವರ್ಷದಲ್ಲಿ 360 ದಿನಗಳು. 360 ದಿನಗಳು ಒಂದು ದಿನ ಅಂತ ಒಂದು ವರ್ಷ ಅಂತ ಅನಿಸ್ಕೊಂಡ್ರೆ 100 ವರ್ಷ ಅಂತಂದರೆ 36,000 ದಿನಗಳು, 36,000 ಹಗಲುಗಳು, 36,000 ರಾತ್ರಿಗಳು. ನಮ್ಮ 100 ವರ್ಷ. ಈ ಬೃಹತಿ ಸಹಸ್ರದಲ್ಲಿದ್ದ 36,000 ವ್ಯಂಜನದಿಂದ ವ್ಯಕ್ತವಾಗುವ ಆ ಪರಮಾತ್ಮನ ಪುರುಷ ರೂಪಗಳನ್ನು, 36,000 ಸ್ವರಗಳಿಂದ ವ್ಯಕ್ತವಾಗುವ ಆ ಪರಮಾತ್ಮನ ಸ್ತ್ರೀರೂಪಗಳನ್ನು, 36,000 ಸ್ತ್ರೀರೂಪಗಳನ್ನು ಯಾವನು ತಿಳಿದುಕೊಳ್ತಾನೆ, ತದ್ವಾ ಇದಂ ಬೃಹತಿ ಸಹಸ್ರಂ ಸಂಪನ್ನಂ ಸಂವತ್ಸರಾನ್ನಾಂ ಸಹಸ್ರಾಣಿ ಭವಂತಿ. ಅವನಿಗೆ 100 ವರ್ಷ ಪರಮಾತ್ಮನ ಧ್ಯಾನ ಮಾಡಿದ, ಪರಮಾತ್ಮನ ಪೂಜೆ ಮಾಡಿದ ಪುಣ್ಯ ಸಿಗ್ತದೆ.
ನಾವಂತೂ 100 ವರ್ಷ ಒಂದು ದಿನವೂ ಬಿಡದೆ ಪರಮಾತ್ಮನ ಪೂಜೆ ಉಪಾಸನೆ ಮಾಡೋದಿಲ್ಲ. ಯಾಕೆ? ಬಾಲ್ಯದಲ್ಲಿ ಗೊತ್ತೇ ಇರೋದಿಲ್ಲ. ತಿಳಿದ ಮೇಲೆ ಯಾವಾಗ ಯಾವ ವಯಸ್ಸಿಗೆ ತಿಳಿತದೋ ಯಾರಿಗೂ ಗೊತ್ತು. ವೃದ್ಧಾಪ್ಯದಲ್ಲಿ ಬೆಡ್ಡಿಡನ್ನಾದಾಗಲೂ ಉಪಾಸನೆ ಪೂಜೆ ಮಾಡಲಿಕ್ಕಾಗೋದಿಲ್ಲ. ಆದರೆ ಪರಮಾತ್ಮ ನಮ್ಮ ಆಯುಷ್ಯದ 36,000 ದಿನ ಹಗಲು 36,000 ರಾತ್ರಿಗೆ ತಾನೇ ಕಾಲರೂಪದಿಂದ ನಿಯಾಮಕನಾಗಿದ್ದುಕೊಂಡು ನಾವು ಬೃಹತಿ ಸಹಸ್ರದ ಈ ಪರಮಾತ್ಮನ 36,000 ಸ್ವರ ಮತ್ತು ವ್ಯಂಜನದಲ್ಲಿ ಅಭಿವ್ಯಕ್ತವಾಗಿ 72,000 ಆ ಪರಮಾತ್ಮನ ಬಗ್ಗೆ ಚಿಂತನೆ ಮಾಡಿದರೆ, ಅಂದರೆ ಬೃಹತಿ ಸಹಸ್ರ ಮಂತ್ರಗಳನ್ನು ಹೇಳ್ತಾ ಇದ್ದಾರೆ, ಬೃಹತಿ ಸಹಸ್ರ ಮಂತ್ರದ ಅರ್ಥಾನುಸಂಧಾನ ಮಾಡಿಕೊಳ್ತಾ ಇದ್ದಾರೆ. ಸಂಪೂರ್ಣ ಜೀವನ 100 ವರ್ಷ ಒಂದಿನವೂ ಬಿಡದೆ ದೇವರ ಪೂಜೆ ದೇವರ ಧ್ಯಾನ ಮಾಡಿದ ಪುಣ್ಯ ಸಿಗ್ತದೆ. ಅಷ್ಟೇ ಅಲ್ಲ, ಬೃಹತಿ ಸಹಸ್ರದ ಈ ಮಂತ್ರಗಳ ಉಪಾಸನೆಯಿಂದ ಪರಮಾತ್ಮನ ಪರಮಾನುಗ್ರಹ ಸಿಕ್ಕು ನಾವು ಮುಕ್ತರಾಗ್ತೇವೆ. ಬೃಹತಿ ಸಹಸ್ರಸ್ಯ ಸಂಪನ್ನಸ್ಯ, ಈ ಬೃಹತಿ ಸಹಸ್ರವನ್ನು ಉಪಾಸನೆ ಮಾಡ್ತಾ ಹೋಮ ಹವನಗಳನ್ನು ಮಾಡಿದರೆ ಪ್ರಜ್ಞಾಮಯೋ ದೇವತಾಮಯೋ ಬ್ರಹ್ಮಮಯ ಅಮೃತಮಯ ಸಂಭೂಯ, ಆ ಕಾಲದಲ್ಲಿ ಅವನು ಪ್ರಜ್ಞಾಮಯ ದೇವತಾಮಯ ಮೊದಲಾದ ಪರಮಾತ್ಮನ ವಾಸುದೇವ ಸಂಕರ್ಷಣ ಪ್ರದ್ಯುಮ್ನ ಅನಿರುದ್ಧ ರೂಪಗಳ ಆಶ್ರಯವನ್ನು ಪಡೆದು ಆ ಪರಮಾತ್ಮನ ಅಹೇಯನು ಅಂತ ತಿಳಿದುಕೊಂಡು ಸೂರ್ಯಾಂತರ್ಗತನಾಗಿರ್ತಕ್ಕಂಥ ಪರಮಾತ್ಮನ ಸಾಮೀಪ್ಯವನ್ನು ಪಡೆದು ಆ ಪರಮಾತ್ಮನ ಸಮೀಪದಲ್ಲಿ ವಿಶೇಷವಾಗಿರ್ತಕ್ಕಂಥ ಆನಂದವನ್ನು ಅನುಭವಿಸ್ತಾನೆ ಅಂತ ಈ ಉಪನಿಷತ್ತು ಹೇಳಿತು. ಇಲ್ಲಿ ಪ್ರಜ್ಞಾಮಯ ದೇವತಾಮಯ ಬ್ರಹ್ಮಮಯ ಇದು ವಿಕಾರಾರ್ಥವೋ ಪ್ರಾಚುರ್ಯಾರ್ಥವೋ ಅಥವಾ ಯಹ ಅಹಂ ಸಹ ಅಸೌ, ನಾನು ಯಾವನು ಅಹಂನೋ ಅವನೇ ಅಸೌ, ಇವನು ಅವನೇ ಇವನು, ಯಹ ಅಸೌ ಯಾವನು ಇವನು ಅವನೇ ಅಹಂ. ಇದಕ್ಕೆ ಉಳಿದವರು ಯಾರು ನಾನು ಅವನೇ ಬ್ರಹ್ಮ, ಯಾವನು ಬ್ರಹ್ಮನ ಅವನೇ ನಾನು ಅಂತ ಅರ್ಥ ಮಾಡ್ತಾರೆ, ಅದು ಕೂಡ ತಪ್ಪು ಅಂತ ತಿಳ್ಕೊಂಡಂತ ತಿಳಿಸ್ತಾ ಬೃಹತಿ ಸಹಸ್ರದ ಮಹಿಮೆ ಏನಿದೆ, ಬೃಹತಿ ಸಹಸ್ರದಿಂದ ಏನು ಪುಣ್ಯ ಬರ್ತದೆ, ಬೃಹತಿ ಸಹಸ್ರ ಪಠನದಿಂದ, ಬೃಹತಿ ಸಹಸ್ರದ ಹೋಮ ಮಾಡುವುದರಿಂದ, ಬೃಹತಿ ಸಹಸ್ರದ ಅನುಸಂಧಾನ ಮಾಡೋದರಿಂದ ಮನುಷ್ಯ ತನ್ನ ಜೀವನದಲ್ಲಿ ಹೇಗೆ ಆ ಪರಮಾತ್ಮನನ್ನು ಪಡೆದು ಶಾಶ್ವತವಾದ ಮೋಕ್ಷವನ್ನು ಪಡೀತಾನೆ ಅನ್ನುವ ವಿಚಾರವನ್ನು ಉಪನಿಷತ್ನಲ್ಲಿದ್ದ ಶಬ್ದಗಳ ಸಾಮಾನ್ಯ ಅರ್ಥವನ್ನು ತಿಳಿಸಿದ್ದೇನೆ. ಭಾಷ್ಯದಲ್ಲಿ ಬಹಳ ವಿಸ್ತಾರವಾಗಿ ಅದನ್ನು ತಿಳಿಸ್ತಾರೆ. ಈಗಾಗಲೇ 1 ಗಂಟೆ ಆಗಿ ಹೋದದ್ದರಿಂದಾಗಿ ಇದರ ಮೇಲೆ ಭಾಷ್ಯ ಏನಿದೆ, ಬೃಹತಿ ಸಹಸ್ರದ ಮಹಿಮೆಯ ಬಗ್ಗೆ ತದ್ವಾ ಇದಂ ಬೃಹತಿ ಸಹಸ್ರಂ ಸಂಪನ್ನಂ ಅಂತಲ್ಲಿಂದ ಪ್ರಾರಂಭ ಮಾಡಿಕೊಂಡು ಆಚಾರ್ಯರು ಇದರ ವಿವರಣೆ ಹೇಗೆ ಮಾಡ್ತಾರೆ. ಆನಂತರ ಯಹ ಅಹಂ ಸೋಸೋ ಯೋಸೋ ಸಹ ಅಹಂ ಅಂತನ್ನುವುದಕ್ಕೋಸ್ಕರ ಉಳಿದವರು ಮಾಡುವ ಅರ್ಥ ಹೇಗೆ ತಪ್ಪು, ಇಷ್ಟೆಲ್ಲ ಹೇಳಿದ ಮೇಲೂ ನಾನು ದೇವರು ಒಂದೇ ಅಂತಿಕೊಂಡಂತ ಇದ್ದರೆ ಅವನು ಎಂಥ ಮೂರ್ಖ ಅಂತ ಅನ್ನೋದನ್ನು ತಿಳಿಸುವುದಕ್ಕೋಸ್ಕರ ಆಚಾರ್ಯರು ಸ್ವಲ್ಪ ವಿಸ್ತಾರವಾಗಿ ಭಾಷೆ ಬರೆದಿದ್ದಾರೆ. ಅದನ್ನು ನಾಳಿನ ದಿವಸ ನಾವು ಪುನಃ ತಿಳಿದುಕೊಳ್ಳಿಕ್ಕೆ ಪ್ರಯತ್ನ ಮಾಡೋಣ. ಮಂತ್ರದಲ್ಲಿ ತಿಳಿದದ್ದನ್ನೇ ರಿವಿಷನ್ ವಿಸ್ತಾರವಾಗಿ ನಾಳೆ ಭಾಷೆ ನಮಗೆ ತಿಳಿಸ್ತದೆ, ಅದನ್ನು ತಿಳಿದುಕೊಳ್ಳಿಕ್ಕೆ ಪ್ರಯತ್ನಿಸೋಣ. ಇತಿ ಅಧ್ಯಕ್ಷತಾ ಪ್ರಸಕ್ತಿ. ನಾಳಿನಿಂದ ಪಿತೃಪಕ್ಷ ಪ್ರಾರಂಭವಾಗ್ತದೆ. ಪಿತೃಪಕ್ಷದಲ್ಲಿ ಉಪನಿಷತ್ ಶ್ರವಣ, ಸಕಲ ಪಿತೃಗಳು ಉದ್ಧತರಾಗ್ತಾರೆ. ಅವರ ಆಶೀರ್ವಾದದಿಂದ ನಾವು ಜೀವನದಲ್ಲಿ ಸುಖಿಗಳಾಗ್ತೇವೆ. ಆದ್ದರಿಂದಾಗಿ ಐತರೇಯದ ಉಳಿದ ಭಾಗದನ್ನು ಈ ಪಿತೃಪಕ್ಷದಲ್ಲಿ ಕೇಳುವುದಕ್ಕೋಸ್ಕರ ಪ್ರಯತ್ನಿಸೋಣ. ಒಮ್ಮೆ ಅನ್ನಿಸ್ತದೆ ಸಾರಾಂಶ ಹೇಳಿ ಮುಗಿಸೋಣ, ಸ್ವಲ್ಪ ಕಠಿಣ ಆಗ್ತಾಯಿದೆ ಶ್ರೋತೃಗಳಿಗೆ ಅಂತ ಹೇಳ್ಕೊಂಡಂತೇಳಿ. ಇನ್ನೊಮ್ಮೆ ಅನ್ನಿಸ್ತದೆ ಒಂದು ಸಲ ಆದರೂ ಕಿವಿ ಮೇಲಿಂದ
ಇದು ನಾನೀಗ ಸದ್ಯ ಹೇಳೋ ಸಂಕ್ಷಿಪ್ತವಾಗಿ ಹೇಳ್ತಾ ಇದ್ದೇನೆ, ಶಾಸ್ತ್ರೀಯವಾದ ವಿಚಾರವನ್ನು ಇಟ್ಟುಕೊಂಡು ಚರ್ಚೆ ಮಾಡಿ ಹೇಳ್ತಾ ಇಲ್ಲ. ಇಷ್ಟಾದರೂ ಐತರೇಯ ಉಪನಿಷತ್ನಲ್ಲಿ ಏನಿದೆ, ಯಾವುದನ್ನು ಆಚಾರ್ಯರು ಬಹಳ ಪ್ರೀತಿಸ್ತಾ ಇದ್ದರು, ಯಾವುದನ್ನು ತಮ್ಮ ಗುರುಗಳಿಗೆ ಉಪದೇಶಿಸಿದರು, ಯಾವುದರ ಉಪದೇಶ ಕೊಡ್ತಾ ಇರುವಾಗಲೇ ಅವರು ಬದರಿಕಾಶ್ರಮಕ್ಕೆ ಹೊರಟೋದ್ರು. ಈ ಪಿತೃಪಕ್ಷದಲ್ಲಿ ಅದನ್ನು ಕೇಳಿ ಹೆಚ್ಚು ಪುಣ್ಯವಂತರಾಗೋಣ. ಇರಲಿ, ಕಠಿಣವಾಗ್ತದೆ, ತಿಳಿದುಕೊಳ್ಳಿಕ್ಕೆ ಪ್ರಯತ್ನಿಸೋಣ. ಇತಿ ಅದ್ಯ ಕಥಾ ಪ್ರಸಕ್ತಿ. ಹರೇ ರಾಮ ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ. ಉಗ್ರಂ ವೀರಂ ಮಹಾವಿಷ್ಣುಂ ಜ್ವಲಂತಂ ಸರ್ವತೋಮುಖಂ ನೃಸಿಂಹಂ ಭೀಷಣಂ ಭದ್ರಂ ಮೃತ್ಯುಂ ನಮಾಮ್ಯಹಂ. ಅಚ್ಯುತಾನಂತ ಗೋವಿಂದ ಸ್ಮೃತಿ ಮಾತ್ರಾರ್ಥ ನಾಶನ ರೋಗಾನ್ವೇ ನಾಶಯ ಶೇಷಾನ್ ಆಶುಧನ್ವಂತರೇ ಹರೇ. ಅಚ್ಯುತಾನಂತ ಗೋವಿಂದ ಪ್ರಣತಾಮಾರ್ತಿ ನಾಶನ ರೋಗಾನ್ವೇ ನಾಶಯ ಶೇಷಾನ್ ಆಶುಧನ್ವಂತರೇ ಹರೇ. ಅಚ್ಯುತಾನಂತ ಗೋವಿಂದ ನಾಮೋಚ್ಚಾರಣ ಭೇಟಜಾತ್ ನಶ್ಯಂತಿ ಸಕಲಾ ರೋಗಾಃ ಸತ್ಯಂ ಸತ್ಯಂ ವದಾಮ್ಯಹಂ. ಶ್ರೀಕೃಷ್ಣಾರ್ಪಣಮಸ್ತು. ಅಕ್ಷಯಂ ಕರ್ಮ ಯಸ್ಮಿನ್ ಪರೇ ಸ್ವರ್ಪಿತಂ ಪ್ರಕ್ಷಯಂ ಯಾಂತಿ ದುಃಖಾನಿ ಯನ್ನಾಮತಃ. ಅಕ್ಷರೋ ಯೋಜರ ಸರ್ವದೇವಾಮೃತಃ ಕುಕ್ಷಿಗಂ ಯಸ್ಯ ವಿಶ್ವಂ ಸದಾಜಾತಿಕಂ. ಪ್ರೀಣಯಾಮೋ ವಾಸುದೇವಂ ದೇವತಾ ಮಂಡಲ ಅಖಂಡ ಮಂಡನ. ಶ್ರೀಕೃಷ್ಣ.